ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾಗ 2ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಕ್ಸ್ ಆಫ್ ಫೈರ್ನ ಮೊದಲ ಭಾಗದಲ್ಲಿ ರಾಮೇಶ್ವರನ ಬೀದಿಗಳಲ್ಲಿ ಪತ್ರಿಕೆ ಮಾರುತ್ತಿದ್ದ ಆ ಬಡ ಹುಡುಗ ತನ್ನೆಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಇಸ್ರೋದಲ್ಲಿ ಯಶಸ್ವಿಯಾಗಿ ಉಪಗ್ರಹ ಉಡಾವಣೆ ಮಾಡಿದ ಆ ರೋಚಕ ಪಯಣವನ್ನು ಆ ಮೊದಲ ಭಾಗ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದರೆ, ಇಂದು ನೀವು ಕೇಳಲಿರುವ ಈ ಎರಡನೇ ಭಾಗ ನಿಮ್ಮ ರಕ್ತದಲ್ಲಿ ಅಕ್ಷರಶಃ ದೇಶಭಕ್ತಿಯ ಕಿಚ್ಚನ್ನು ಹೊತ್ತಿಸುತ್ತದೆ. ಹೌದು ಸ್ನೇಹಿತರೆ, ಈ ಭಾಗವು ಆ ಸಾಮಾನ್ಯ ಹುಡುಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮ್ಮ ಇಡೀ ದೇಶದ ಭವಿಷ್ಯವನ್ನೇ ಬದಲಾಯಿಸಿದ ಅಸಲಿ ಕಥೆ. ಇಸ್ರೋದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದ ಕಲಾಂ ಅವರು ಅದನ್ನೆಲ್ಲ ಬಿಟ್ಟು DRDOಗೆ ಹೇಗೆ ಹೋದರು? ನಮ್ಮ ದೇಶದ ರಕ್ಷಣೆಗೆ ಆಯುಧಗಳಿಗೆ ಬೇರೆ ದೇಶಗಳ ಮುಂದೆ ಕೈ ಒಡ್ಡಿ ನಿಂತಿದ್ದ ಆ ಕಷ್ಟದ ಸಮಯದಲ್ಲಿ ನಮ್ಮದೇ ಸ್ವಂತ ಅಗ್ನಿ, ಪೃಥ್ವಿ, ತ್ರಿಶೂಲ್ನಂತಹ ಭಯಂಕರ ಕ್ಷಿಪಣಿಗಳನ್ನು ಅವರು ಹೇಗೆ ನಿರ್ಮಿಸಿದರು? ಇಡೀ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳೆಲ್ಲವೂ ನಮ್ಮ ಭಾರತದತ್ತ ತಿರುಗಿ ನೋಡುವ ಆ ಥರ ಮಾಡಿದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮಿಸೈಲ್ ಮ್ಯಾನ್ ಆದ ಆ ಅಸಲಿ ಕಥೆಯನ್ನು ಇಲ್ಲಿಂದ ಶುರುವಾಗುತ್ತೆ. ಈ ಕಥೆಯನ್ನು ನೀವು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಲೇಬೇಕು. ಯಾಕಪ್ಪ ಅಂದರೆ, ನೀವು ಒಬ್ಬ ವ್ಯಕ್ತಿಯಾಗಿದ್ದರೆ, ಉದ್ಯೋಗಿ ಆಗಿರಬಹುದು, ಅಥವಾ ಜೀವನದಲ್ಲಿ ಏನನ್ನಾದರೂ ದೊಡ್ಡದನ್ನು ಸಾಧಿಸಲೇಬೇಕು ಅನ್ನೋ ಹಠ ಹಿಡಿದು ಕೂತಿರುವ ಒಬ್ಬ ವ್ಯಕ್ತಿಯೇ ಆಗಿರಬಹುದು. ಈ ಕಥೆ ನಿಮ್ಮ ಆಲೋಚನೆಯ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಅಗಾಧವಾದ ಧೈರ್ಯವನ್ನು ಈ ವಿಡಿಯೋ ನಿಮಗೆ ಕೊಡುತ್ತದೆ. ಬನ್ನಿ ಫ್ರೆಂಡ್ಸ್, ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿಯ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಹಿಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಅಧ್ಯಾಯ 9: ರಕ್ಷಣಾ ಇಲಾಖೆಯ ಪ್ರವೇಶ ಮತ್ತು 5 ಕ್ಷಿಪಣಿಗಳ ಕನಸು. ಫ್ರೆಂಡ್ಸ್, ಇಸ್ರೋ ಸಂಸ್ಥೆಯಲ್ಲಿ SLV-3 ರಾಕೆಟ್ನನ್ನು ಭಾರಿ ಯಶಸ್ಸಿನ ನಂತರ ಅಬ್ದುಲ್ ಕಲಾಂ ಅವರ ಹೆಸರು ಇಡೀ ಭಾರತದಾದ್ಯಂತ ಮಾರ್ದನಿಸ್ತಾ ಇತ್ತು. ಬಾಹ್ಯಾಕಾಶದಲ್ಲಿ ಭಾರತವು ತನ್ನದೇ ಆದ ಉಪಗ್ರಹವನ್ನು ಹಾರಿಸಿ ಜಗತ್ತಿನ ಗಮನ ಸೆಳೆದಿತ್ತು. ಆದರೆ ಆ ಸಮಯದಲ್ಲಿ ನಮ್ಮ ದೇಶದ ಮುಂದಿದ್ದ ಅತ್ಯಂತ ಮುಖ್ಯ ಸವಾಲು ಅಂತಂದರೆ ರಕ್ಷಣಾ ವ್ಯವಸ್ಥೆ. ಹೌದು ಫ್ರೆಂಡ್ಸ್, ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳಿಗಾಗಿ ಅಂದರೆ ಮಿಸೈಲ್ಗಳಿಗಾಗಿ ನಾವು ಅಮೆರಿಕ ಅಥವಾ ರಷ್ಯಾದಂತಹ ದೇಶಗಳ ಮುಂದೆ ಕೈಕಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ನಮ್ಮ ದೇಶವನ್ನು ರಕ್ಷಣಾ ಕ್ಷೇತ್ರದಲ್ಲಿ ಬಲಿಷ್ಠ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಲು ಸರ್ಕಾರಕ್ಕೆ ಒಬ್ಬ ಸಮರ್ಥ ನಾಯಕನ ಅಗತ್ಯ ಇತ್ತು. ಆ ನಾಯಕ ಬೇರಾರೂ ಅಲ್ಲ, ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂರವರು. 1982ನೇ ಇಸವಿಯಲ್ಲಿ ಕಲಾಂ ಅವರು ತಾವು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಇಸ್ರೋದ ವಾತಾವರಣವನ್ನು ಬಿಟ್ಟು ಹೈದರಾಬಾದ್ನಲ್ಲಿದ್ದ ರಕ್ಷಣಾ ಸಂಸ್ಥೆಯ ಪ್ರಯೋಗಾಲಯಕ್ಕೆ ಅಂದರೆ DRDOಕ್ಕೆ ಡೈರೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡರು. ಆದರೆ ಅಲ್ಲಿ ಹೋದಾಗ ಅವರಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಆ ಪ್ರಯೋಗಾಲಯದಲ್ಲಿ ನೂರಾರು ಬುದ್ಧಿವಂತ ವಿಜ್ಞಾನಿಗಳು ಇದ್ದರು, ಆದರೆ ಅವರಲ್ಲಿ ಯಾವುದೇ ಉತ್ಸಾಹ ಇರಲಿಲ್ಲ. ವರ್ಷಗಳಿಂದ ಯಾವುದೇ ಹೊಸ ಪ್ರಾಜೆಕ್ಟ್ಗಳು ಯಶಸ್ವಿಯಾಗದೆ ಹಣಕಾಸಿನ ಕೊರತೆಯಿಂದಾಗಿ ಎಲ್ಲರೂ ತೀವ್ರ ನಿರಾಶೆಯಲ್ಲಿ ಇದ್ದರು. ಬೆಳಿಗ್ಗೆ ಬರುವುದು, ಒಂದಷ್ಟು ಕಡತಗಳನ್ನು ಫೈಲ್ಗಳನ್ನು ನೋಡೋದು, ಸಂಜೆ ಮನೆಗೆ ಹೋಗೋದು. ಕೇವಲ ಒಂದು ಸಾಮಾನ್ಯ ಸರ್ಕಾರಿ ಕಚೇರಿಯಂತೆ ಅಂತಿದ್ದ ಆ ಲ್ಯಾಬ್ಗೆ ಹೊಸ ಜೀವ ತುಂಬುವುದು ಕಲಾಂ ಅವರ ಮೊದಲ ಮತ್ತು ಅತಿ ದೊಡ್ಡ ಸವಾಲಾಗಿತ್ತು. ಒಬ್ಬ ನಿಜವಾದ ನಾಯಕನ ಗುಣವೇನಪ್ಪ ಅಂತಂದರೆ, ಆತ ತನ್ನ ತಂಡನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಮತ್ತು ಅವರ ಬೆನ್ನಿಗೆ ನಿಲ್ಲುತ್ತಾನೆ. ಕಲಾಂ ಅವರು ಅದೇ ಕೆಲಸ ಮಾಡಿದರು. ಅವರು ಎಲ್ಲ ವಿಜ್ಞಾನಿಗಳನ್ನು ಒಟ್ಟುಗೂಡಿಸಿದರು. ನಾವು ಬಿಡಿಯಾಗಿ ಗುಂಪುಗಳಾಗಿ ಕೆಲಸ ಮಾಡಿದರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ನಾವೆಲ್ಲರೂ ಒಂದೇ ಗುರಿಯತ್ತ ಸಾಗಬೇಕು. ನಮ್ಮ ದೇಶವನ್ನು ರಕ್ಷಣಾ ಕ್ಷೇತ್ರದಲ್ಲಿ ಯಾರಿಗೂ ತಲೆಬಾಗದಂತೆ ಮಾಡಬೇಕು ಅಂತ ಪ್ರೇರೇಪಿಸಿದರು. ಅವರಲ್ಲಿ ಒದಗಿದ್ದ ದೇಶಭಕ್ತಿಯ ಕಿಚ್ಚನ್ನು ಬಡಿದೆಬ್ಬಿಸಿದರು. ಇದರ ಫಲವಾಗಿ ಹುಟ್ಟಿಕೊಂಡಿದ್ದೇ ಭಾರತ ಇತಿಹಾಸವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಬಹುದೊಡ್ಡ ಯೋಜನೆ, ಸಮಗ್ರ ನಿರ್ದೇಶಿತ ಕ್ಷಿಪಣಿ ಅಭಿವೃದ್ಧಿ ಯೋಜನೆ ಅಥವಾ IGMDP. ಭಾರತದ ರಕ್ಷಣೆಗಾಗಿ ಬರೋಬ್ಬರಿ 5 ಪ್ರಬಲ ಕ್ಷಿಪಣಿಗಳನ್ನು ಒಟ್ಟಿಗೆ ನಿರ್ಮಿಸುವಂತಹ ಬೃಹತ್ ಮತ್ತು ಅತ್ಯಂತ ಸಾಹಸಮಯವಾದ ಕನಸು ಇದಾಗಿತ್ತು. ಜಗತ್ತಿನ ಯಾವುದೇ ದೇಶವು ಇಷ್ಟೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆ 5 ಬ್ರಹ್ಮಾಸ್ತ್ರಗಳೆಂದರೆ: 1. ಪೃಥ್ವಿ, ಶತ್ರುಗಳ ನೆಲವನ್ನು ಧ್ವಂಸ ಮಾಡಲು ಭೂಮಿಯಿಂದ ಭೂಮಿಗೆ ಹಾರುವ ಅತ್ಯಂತ ನಿಖರವಾದ ಕ್ಷಿಪಣಿ. 2. ತ್ರಿಶೂಲ್,
ನಮ್ಮತ್ತ ನುಗ್ಗಿ ಬರುವ ಶತ್ರುಗಳ ಯುದ್ಧ ವಿಮಾನಗಳನ್ನು ಕಣ್ಣುಟಿಸುವಲ್ಲಿ ಒಡೆದು ಉರುಳಿಸಲು ಭೂಮಿಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ. 3. ಆಕಾಶ್. ಭೂಮಿಯಿಂದ ಆಕಾಶಕ್ಕೆ ಹಾರುವ ಮತ್ತೊಂದು ಅತ್ಯಾಧುನಿಕ ಬಹುದೊಡ್ಡ ತಂತ್ರಜ್ಞಾನದ ಕ್ಷಿಪಣಿ. 4. ನಾಗ್. ಯುದ್ಧ ಭೂಮಿಯಲ್ಲಿ ಶತ್ರುಗಳ ಅತ್ಯಂತ ಬಲಿಷ್ಠ ಯುದ್ಧ ಟ್ಯಾಂಕರ್ಗಳನ್ನು ಪುಡಿ ಮಾಡುವ ಪ್ರಬಲ ಕ್ಷಿಪಣಿ. 5. ಅಗ್ನಿ. ಇದು ಎಲ್ಲದಕ್ಕಿಂತ ಭಿನ್ನವಾದ ಸಾವಿರಾರು ಕಿಲೋಮೀಟರ್ ದೂರದ ಕ್ರಮಿಸುವ ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಬಲವಾದ ತಂತ್ರಜ್ಞಾನದ ಕ್ಷಿಪಣಿ. ಫ್ರೆಂಡ್ಸ್, ಕನಸು ಕಾಣುವುದು ಸುಲಭ, ಆದರೆ ಅದನ್ನು ನನಸಾಗಿಸಲು ದುಡ್ಡು ಬೇಕಲ್ವೇ? ಈ 5 ಕ್ಷಿಪಣಿಗಳ ಪ್ರಾಜೆಕ್ಟಿಗೆ ನೂರಾರು ಕೋಟಿ ರೂಪಾಯಿಗಳ ಅನುದಾನ ಬೇಕಿತ್ತು. ಆಗಿನ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಮೊತ್ತವನ್ನು ರಕ್ಷಣಾ ಇಲಾಖೆಗೆ ಕೊಡುವುದು ಅಸಾಧ್ಯದ ಮಾತಾಗಿತ್ತು. ಆಗಿನ ರಕ್ಷಣಾ ಮಂತ್ರಿಗಳಾಗಿದ್ದ ಆರ್. ವೆಂಕಟರಾಮನ್ ಅವರನ್ನು ಭೇಟಿಯಾದ ಕಲಾಂ ರವರು ತಮ್ಮ ಕನಸಿನ ಯೋಜನೆಯನ್ನು ವಿವರಿಸಿದರು. ವೆಂಕಟರಾಮನ್ ಅವರಿಗೆ ಕಲಾಂ ಅವರ ಕಣ್ಣಲ್ಲಿದ್ದ ಛಲ ಮತ್ತು ಅವರ ಮೇಲಿದ್ದ ನಂಬಿಕೆಯಿಂದ ಬರೋಬ್ಬರಿ 388 ಅಂದರೆ 388 ಕೋಟಿ ರೂಪಾಯಿಗಳನ್ನು ಬೃಹತ್ ಅನುದಾನವನ್ನು ಒಂದೇ ಬಾರಿಗೆ ಮಂಜೂರು ಮಾಡಿದರು. ಇದು ಭಾರತದ ವಿಜ್ಞಾನದ ಇತಿಹಾಸದಲ್ಲೇ ಹಿಂದೆಂದೂ ನಡೆಯದ ಒಂದು ಹೊಸ ದಾಖಲೆಯಾಗಿತ್ತು. ಈಗ ಕಲಾಂ ಅವರ ಹೆಗಲ ಮೇಲೆ ಇಡೀ ದೇಶದ ರಕ್ಷಣೆಯ ಭಾರ ಇತ್ತು. ಆ ಹಣವನ್ನು ಸರಿಯಾಗಿ ಬಳಸಿ ದೇಶಕ್ಕೆ ಆಯುಧಗಳನ್ನು ಕೊಡಲೇಬೇಕಾದ ಒತ್ತಡ ಇತ್ತು. ಅವರು ದೇಶದ ಮೂಲೆ ಮೂಲೆಗಳಿಂದ ನೂರಾರು ಯುವ ಇಂಜಿನಿಯರ್ಗಳನ್ನು ಹೈದರಾಬಾದ್ಗೆ ಕರೆತಂದರು. ಆ ಯುವಕರಲ್ಲಿ ಅನುಭವದ ಕೊರತೆ ಇತ್ತು, ಆದರೆ ದೇಶಕ್ಕಾಗಿ ಏನನ್ನಾದರೂ ಸಾಧಿಸಲೇಬೇಕು ಅನ್ನೋ ಹಸಿವಿತ್ತು, ಬೆಂಕಿ ಇತ್ತು. ಕಲಾಂ ಅವರು ಆ ಯುವ ವಿಜ್ಞಾನಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದರು. ಹೊಸದನ್ನು ಪ್ರಯತ್ನಿಸಿ, ತಪ್ಪು ಮಾಡಲು ಹೆದರಬೇಡಿ, ಆ ತಪ್ಪುಗಳಿಂದಲೇ ಹೊಸ ಪಾಠ ಕಲಿಯಿರಿ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಬೆನ್ನು ತಟ್ಟಿದರು. ಕೇವಲ ಕಡತಗಳಲ್ಲಿ ಮಾತ್ರ ಧೂಳು ಹಿಡಿದಿದ್ದ ಭಾರತದ ರಕ್ಷಣಾ ಯೋಜನೆಗಳು ಈಗ ಕಲಾಂ ಅವರ ನಾಯಕತ್ವದಲ್ಲಿ ಪ್ರಯೋಗಾಲಯಗಳಲ್ಲಿ ಅಕ್ಷರಶಃ ಬೆಂಕಿಯಂತೆ ರೂಪುಗೊಳ್ಳಲು ಶುರುವಾಗಿತ್ತು. ಹೈದರಾಬಾದ್ನ ಆ ಲ್ಯಾಬ್ ಈಗ ಹಗಲಿರುಳು, ಭಾನುವಾರ, ಹಬ್ಬ ಹರಿದಿನ ಅನ್ನದೇ ನಿದ್ದೆ ಇಲ್ಲದೆ ದೇಶದ ರಕ್ಷಣೆಗಾಗಿ ಬ್ರಹ್ಮಾಸ್ತ್ರಗಳನ್ನು ತಯಾರಿಸುವ ಕಾರ್ಖಾನೆಯಾಗಿ ಬದಲಾಯಿತು. ಆ ಸಾಮಾನ್ಯ ಯುವಕರೆಲ್ಲರೂ ಕಲಾಂ ಅವರ ಮಾರ್ಗದರ್ಶನದಲ್ಲಿ ಅಸಾಮಾನ್ಯ ವಿಜ್ಞಾನಿಗಳಾಗಿ ಬೆಳೆಯುತ್ತಿದ್ದರು. ಅಧ್ಯಾಯ 10. ತ್ರಿಶೂಲ್ ಮತ್ತು ಪೃಥ್ವಿ ಕ್ಷಿಪಣಿಗಳ ಯಶಸ್ವಿ ಉಡಾವಣೆ ಮತ್ತು ಬೆಚ್ಚಿಬಿದ್ದ ಪ್ರಪಂಚ. ಫ್ರೆಂಡ್ಸ್, ಹೈದರಾಬಾದ್ನ ರಕ್ಷಣಾ ಪ್ರಯೋಗಾಲಯದಲ್ಲಿ ಕೇವಲ ಕಾಗದದ ಮೇಲೆ ಇದ್ದ ಆ 5 ಬ್ರಹ್ಮಾಸ್ತ್ರಗಳ ಕನಸು ಈಗ ಅಬ್ದುಲ್ ಕಲಾಂ ಅವರ ನಾಯಕತ್ವದಲ್ಲಿ ಹಗಲಿರುಳು ಬೆವರು ಸುರಿಸಿದ ಯುವ ಇಂಜಿನಿಯರ್ಗಳ ಶ್ರಮದಿಂದ ಒಂದೊಂದಾಗಿ ನಿಜವಾದ ಆಕಾರ ಪಡೆದುಕೊಳ್ಳಲು ಶುರುವಾಗಿತ್ತು. ಆ 5 ಕ್ಷಿಪಣಿಗಳ ಪೈಕಿ ಮೊಟ್ಟ ಮೊದಲು ಉಡಾವಣೆಗೆ ಸಿದ್ಧವಾಗಿದ್ದು ತ್ರಿಶೂಲ್. ಇದು ಭೂಮಿಯಿಂದ ಆಕಾಶಕ್ಕೆ ಹಾರುವ, ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿಯೇ ಶತ್ರುವಿನ ವಿಮಾನವನ್ನು ಗುರಿಯಿಟ್ಟು ಹೊಡೆದು ಉರುಳಿಸುವ ಅತ್ಯಂತ ವೇಗದ ಕ್ಷಿಪಣಿ ಆಗಿತ್ತು. 1985ನೇ ಇಸವಿ. ಆ ದಿನ ಶ್ರೀಹರಿಕೋಟದ ಉಡಾವಣಾ ಕೇಂದ್ರದಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ವಿಜ್ಞಾನಿಯ ಎದೆಯಲ್ಲಿಯೂ ಒಂದು ಸಣ್ಣ ನಡುಕ ಇತ್ತು. ಯಾಕಪ್ಪ ಅಂದರೆ ಭಾರತದ ರಕ್ಷಣಾ ಇಲಾಖೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮದೇ ನೆಲದಲ್ಲಿ ನಮ್ಮದೇ ತಂತ್ರಜ್ಞಾನದಿಂದ ತಯಾರಾದ ಸಂಪೂರ್ಣ ಸ್ವದೇಶಿ ಯುದ್ಧ ಕ್ಷಿಪಣಿಯನ್ನು ಆಕಾಶಕ್ಕೆ ಹಾರಲಾಯಿತು. ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದ ಆ ಕ್ಷಣ ಬಂತು. ಕೌಂಟ್ ಡೌನ್ ಮುಗಿದ ತಕ್ಷಣ ಭಾರೀ ಶಬ್ದದೊಂದಿಗೆ ಬೆಂಕಿಯನ್ನು ಉಗುಳುತ್ತಾ ತ್ರಿಶೂಲ್ ಕ್ಷಿಪಣಿ ಯಶಸ್ವಿಯಾಗಿ ಆಕಾಶಕ್ಕೆ ಚಿಮ್ಮಿತು. ಅದೊಂದು ಐತಿಹಾಸಿಕ ಕ್ಷಣವಾಗಿತ್ತು. ಅಲ್ಲಿಯವರೆಗೂ ವಿಫಲತೆಗಳಿಂದ ಕಂಗೆಟ್ಟಿದ್ದ ನಮ್ಮ ವಿಜ್ಞಾನಿಗಳಲ್ಲಿ ತ್ರಿಶೂಲ್ನ ಈ ಯಶಸ್ಸು ಹಿಮಾಲಯದಷ್ಟು ದೊಡ್ಡ ಆತ್ಮವಿಶ್ವಾಸವನ್ನು ತುಂಬಿತು. ಹೌದು, ನಾವು ಸಾಧಿಸಬಹುದು ಎನ್ನುವ ಕಿಚ್ಚು ಪ್ರತಿಯೊಬ್ಬರ ಕಣ್ಣಲ್ಲೂ ಕಾಣುತ್ತಿತ್ತು. ತ್ರಿಶೂಲ್ ಯಶಸ್ಸಿನ ನಂತರ ಕಲಾಂ ಅವರ ತಂಡದ ಕಣ್ಣು ಪೃಥ್ವಿ ಕ್ಷಿಪಣಿಯ ಮೇಲೆ ಇತ್ತು. ತ್ರಿಶೂಲ್ಗೆ ಹೋಲಿಸಿದರೆ ಪೃಥ್ವಿ ಅತ್ಯಂತ ಬೃಹತ್ ಮತ್ತು ಸಂಕೀರ್ಣವಾದ ಕ್ಷಿಪಣಿಯಾಗಿತ್ತು. ಇದು ಭೂಮಿಯಿಂದ ಭೂಮಿಗೆ ಹಾರುವ ಶತ್ರುವಿನ ನೆಲವನ್ನು, ಅವರ ಸೇನಾ ನೆಲೆಗಳನ್ನು ಅತ್ಯಂತ ನಿಖರವಾಗಿ ಧ್ವಂಸ ಮಾಡಬಲ್ಲ ಭಾರಿಯಾದ ಆಯುಧವಾಗಿತ್ತು. 1988ನೇ ಇಸವಿಯಲ್ಲಿ ಫೆಬ್ರವರಿ 25ರಂದು ಪೃಥ್ವಿ ಕ್ಷಿಪಣಿ ಉಡಾವಣೆಗೆ ದಿನಾಂಕ ನಿಗದಿಯಾಯಿತು. ಇಡೀ ದೇಶದ ಕಣ್ಣು ಅಂದು ಶ್ರೀಹರಿಕೋಟದ ಮೇಲೆ ಇತ್ತು.
ಎಲ್ಲರ ನಿರೀಕ್ಷೆಯಂತೆ ಅಂದು ಬೆಳಿಗ್ಗೆ 11:23 ಭೂಮಿಯೇ ಅದುರುವಂತೆ ಗರ್ಜಿಸುತ್ತಾ ಪೃಥ್ವಿ ಕೂಡ ಯಶಸ್ವಿಯಾಗಿ ಉಡಾವಣೆ ಆಯಿತು. ತನ್ನ ನಿಗದಿತ ಗುರಿಯನ್ನು ಅದು ಚಾಚು ತಪ್ಪದೆ ತಲುಪಿತು. ಆದರೆ ಸ್ನೇಹಿತರೆ, ಪೃಥ್ವಿ ಕ್ಷಿಪಣಿಯ ಈ ಯಶಸ್ಸು ಭಾರತದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದರೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ನಿದ್ದೆ ಗೆಡಿಸಿತು. ಹೌದು, ಅಲ್ಲಿಯವರೆಗೆ ಭಾರತವನ್ನು ಕೇವಲ ಒಂದು ಬಡ ದೇಶ, ಅವರಿಗೆ ತಂತ್ರಜ್ಞಾನ ಗೊತ್ತಿಲ್ಲ, ಅದು ಕೇವಲ ಹಾವಾಡಿಗರ ದೇಶ ಅಂತ ಹಂಗಿಸುತ್ತಿದ್ದ ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತದ ಈ ಸಾಧನೆಯನ್ನು ನೋಡಿ ಅಕ್ಷರಶಃ ಬೆಚ್ಚು ಬಿದ್ದವು. ಅಮೆರಿಕದಂತಹ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಏಷ್ಯಾ ಖಂಡದಲ್ಲಿ ಭಾರತ ಒಂದು ಪ್ರಬಲ ದೇಶವಾಗಿ ಬೆಳೆಯುತ್ತಿರುವುದು ನುಂಗಲಾರದ ತುತ್ತಾಗಿತ್ತು. ಕೂಡಲೇ ಜಾಗೃತವಾದ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ತೀವ್ರವಾದ ಒತ್ತಡ ಹೇರಲು ಶುರು ಮಾಡಿದವು. ಭಾರತವು ತಕ್ಷಣವೇ ತನ್ನ ಕ್ಷಿಪಣಿ ಯೋಜನೆಗಳನ್ನು ನಿಲ್ಲಿಸಬೇಕು, ಇಲ್ಲವಾದರೆ ನಾವು ಯಾವುದೇ ತಂತ್ರಜ್ಞಾನದ ಸಹಾಯವನ್ನು ನೀಡುವುದಿಲ್ಲ ಅಂತ ಬೆದರಿಕೆ ಹಾಕಿದವು. ನಮ್ಮ ದೇಶಕ್ಕೆ ಕ್ಷಿಪಣಿ ತಯಾರಿಕೆಗೆ ಬೇಕಾದ ಒಂದು ಸಣ್ಣ ಎಲೆಕ್ಟ್ರಾನಿಕ್ ಚಿಪ್ ಅಥವಾ ಬಿಡಿ ಭಾಗಗಳನ್ನು ಸಹ ಮಾರಾಟ ಮಾಡಬಾರದು ಅಂತ ಕಟ್ಟುನಿಟ್ಟಾದ ದಿಗ್ಬಂಧನವನ್ನು ವಿಧಿಸಿದವು. ತಂತ್ರಜ್ಞಾನವನ್ನು ನಿರಾಕರಿಸುವ ಮೂಲಕ ಭಾರತವು ರಕ್ಷಣಾ ಕನಸುಗಳನ್ನು ಕತ್ತು ಹಿಚುಕಿ ಸಾಯಿಸುವ ತಂತ್ರ ಅವರದ್ದು ಆಗಿತ್ತು. ಆದರೆ ಅಬ್ದುಲ್ ಕಲಾಂ ಅವರು ಇದಕ್ಕೆಲ್ಲ ಹೆದರುವವರು ಆಗಿರಲಿಲ್ಲ. ನೀವು ನಮಗೆ ಬಿಡಿ ಭಾಗಗಳನ್ನು ಕೊಡದಿದ್ದರೆ ಪರವಾಗಿಲ್ಲ, ನಿಮ್ಮ ಭಿಕ್ಷೆ ನಮಗೆ ಬೇಕಿಲ್ಲ, ನಾವು ನಮ್ಮದೇ ದೇಶದಲ್ಲಿ ನಮ್ಮದೇ ತಂತ್ರಜ್ಞಾನ ಬಳಸಿ ಪ್ರತಿಯೊಂದು ಬಿಡಿ ಭಾಗವನ್ನು ಸ್ವಂತವಾಗಿ ತಯಾರಿಸುತ್ತೇವೆ ಅಂತ ಕಲಾಂ ಅವರು ಜಗತ್ತಿಗೆ ದಿಟ್ಟ ಉತ್ತರ ನೀಡಿದರು. ಯುವ ವಿಜ್ಞಾನಿಗಳನ್ನು ಒಟ್ಟುಗೂಡಿಸಿ ರಾತ್ರಿ ಹಗಲೆನ್ನದೇ ಕೆಲಸ ಮಾಡಿಸಿದರು. ಪಾಶ್ಚಿಮಾತ್ಯ ದೇಶಗಳ ಈ ನಿರ್ಬಂಧವೇ ಭಾರತಕ್ಕೆ ಬಹುದೊಡ್ಡ ವರದಾನವಾಯಿತು. ನಮ್ಮ ವಿಜ್ಞಾನಿಗಳು ಪ್ರತಿಯೊಂದು ಸಣ್ಣ ಎಲೆಕ್ಟ್ರಾನಿಕ್ ವಸ್ತುಗಳನ್ನು, ಸೆನ್ಸರ್ಗಳನ್ನು ಭಾರತದಲ್ಲಿಯೇ ತಯಾರಿಸಲು ಕಲಿತರು. ನಮ್ಮ ದೇಶ ನಿಜವಾದ ಅರ್ಥದಲ್ಲಿ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯಾಗಲು ಶುರುವಾಯಿತು. ಫ್ರೆಂಡ್ಸ್, ಈ ಅಧ್ಯಾಯವು ನಮ್ಮೆಲ್ಲರ ಜೀವನಕ್ಕೆ ಒಂದು ಅದ್ಭುತವಾದ ಪಾಠವನ್ನು ಕಲಿಸುತ್ತೆ. ಬೇರೆಯವರು ನಮ್ಮನ್ನು ಕೀಳಾಗಿ ಕಂಡಾಗ, ನಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟಾಗ ಮತ್ತು ನಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ತಂದು ನಿಂತಾಗ ನಾವು ಯಾವತ್ತೂ ಕುಗ್ಗಬಾರದು. ಬದಲಾಗಿ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಾವು ನಂಬಿಕೆ ಇಟ್ಟು ಆ ಅಡೆತಡೆಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ನಮ್ಮದೇ ಆದ ಹೊಸ ದಾರಿಯನ್ನು ನಿರ್ಮಿಸಿಕೊಳ್ಳಬೇಕು. ಅಂದು ಕಲಾಂ ಅವರು ತೋರಿಸಿದ ಆ ಛಲ ಮತ್ತು ಧೈರ್ಯವೇ ಇವತ್ತು ನಮ್ಮ ಭಾರತದ ಸೇನೆಯನ್ನು ಪ್ರಪಂಚದಾದ್ಯಂತ ಬಲಿಷ್ಠ ಸೇನೆಗಳ ಸಾಲಿನಲ್ಲಿ ಎದೆಯುಬ್ಬಿಸಿ ನಿಲ್ಲುವಂತೆ ಮಾಡಿದೆ. ಅಧ್ಯಾಯ 11. ಬೆಂಕಿಯ ಪರೀಕ್ಷೆ, ಸತತ ಸೋಲುಗಳು ಮತ್ತು ಅಗ್ನಿಯ ಐತಿಹಾಸಿಕ ಗೆಲುವು. ಫ್ರೆಂಡ್ಸ್, ಪೃಥ್ವಿ ಮತ್ತು ತ್ರಿಶೂಲ್ ಕ್ಷಿಪಣಿಗಳ ಯಶಸ್ಸಿನ ನಂತರ ಅಬ್ದುಲ್ ಕಲಾಂ ಮತ್ತು ಅವರ ಯುವ ವಿಜ್ಞಾನಿಗಳ ತಂಡದ ಮುಂದಿದ್ದ ಅತಿ ದೊಡ್ಡ ಸವಾಲು ಏನಪ್ಪ ಅಂತಂದರೆ ಅದು ಅಗ್ನಿ ಕ್ಷಿಪಣಿಯ ಉಡಾವಣೆ. ಅಗ್ನಿ ಒಂದು ಸಾಮಾನ್ಯವಾದ ಆಯುಧ ಆಗಿರಲಿಲ್ಲ. ಅದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಶತ್ರುವಿನ ನೆಲಕ್ಕೆ ನುಗ್ಗಿ ಅತ್ಯಂತ ಕರಾರುವಕ್ಕಾಗಿ ದಾಳಿ ಮಾಡಬಲ್ಲ ಅತ್ಯಂತ ಭಯಂಕರವಾದ ಬ್ರಹ್ಮಾಸ್ತ್ರವಾಗಿತ್ತು. ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದ ಮತ್ತು ಪ್ರಪಂಚದ ಮುಂದೆ ಭಾರತದ ಕ್ಷಿಪಣಿಯನ್ನು ಪ್ರದರ್ಶಿಸುವ ದೃಷ್ಟಿಯಿಂದ ಈ ಕ್ಷಿಪಣಿ ಯಶಸ್ವಿ ಆಗುವುದು ಬಹಳ ಮುಖ್ಯ ಆಗಿತ್ತು. ಆದರೆ ಇದನ್ನು ನಿರ್ಮಿಸುವುದು ಮತ್ತು ಉಡಾವಣೆ ಮಾಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅಗ್ನಿಯ ಉಡಾವಣೆ ಹಿಂದೆ ನಮ್ಮ ವಿಜ್ಞಾನಿಗಳ ಪಟ್ಟ ಕಷ್ಟ, ಸುರಿಸಿದ ಬೆವರು ಮತ್ತು ಅನುಭವಿಸಿದ ಅವಮಾನ ಅಷ್ಟಿಷ್ಟಲ್ಲ. 1989 ಇಸವಿಯ ಈ ಏಪ್ರಿಲ್ 20ರಂದು ಅಗ್ನಿ ಕ್ಷಿಪಣಿಯ ಮೊಟ್ಟ ಮೊದಲ ಉಡಾವಣೆಗೆ ದಿನಾಂಕ ನಿಗದಿ ಆಯಿತು. ಇಡೀ ದೇಶವೇ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ದೊಡ್ಡ ದೊಡ್ಡ ರಾಜಕಾರಣಿಗಳು, ಸೇನಾಧಿಕಾರಿಗಳು, ನೂರಾರು ವಿಜ್ಞಾನಿಗಳು ಮತ್ತು ಮಾಧ್ಯಮದವರು ಶ್ರೀಹರಿಕೋಟದ ಉಡಾವಣಾ ಕೇಂದ್ರದಲ್ಲಿ ನೆರೆದಿದ್ದರು. ಕೌಂಟ್ಡೌನ್ ಶುರುವಾಗಿತ್ತು. ಕ್ಷಿಪಣಿ ಹಾರಲು ಕೇವಲ 14 ಸೆಕೆಂಡ್ ಇದ್ದವು. ಅಂದರೆ T-14 ಸೆಕೆಂಡ್ ಇರುವಾಗ ಕಂಪ್ಯೂಟರ್ ಪರದೆಯ ಮೇಲೆ ದೊಡ್ಡದೊಂದು ಅಪಾಯದ ಸೂಚನೆ ಬಂತು. ಕ್ಷಿಪಣಿಯ ಒಳಗಿದ್ದ ಒಂದು ಸಣ್ಣ ಉಪಕರಣದಲ್ಲಿ ದೋಷ ಕಾಣಿಸಿಕೊಂಡಿತು. ತಕ್ಷಣವೇ ಉಡಾವಣೆಯನ್ನು ರದ್ದುಗೊಳಿಸಲಾಯಿತು. ಇದು ಕಲಾಂ ಅವರ ತಂಡಕ್ಕೆ ಬಹುದೊಡ್ಡ ಆಘಾತವಾಗಿತ್ತು. ಮರುದಿನ ಬೆಳಗ್ಗೆ ಇಡೀ ದೇಶದ ಪತ್ರಿಕೆಗಳಲ್ಲಿ ಅಗ್ನಿ ಕ್ಷಿಪಣಿಯ ಸೋಲಿನ ಬಗ್ಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಟೀಕೆಗಳು ಪ್ರಕಟವಾದವು. ಅಗ್ನಿ ಕೇವಲ ಒಂದು ವಿಫಲವಾದ ಕನಸು, ಭಾರತದ ಕೋಟ್ಯಾಂತರ ರೂಪಾಯಿಗಳು ಮಣ್ಣುಪಾಲು ಅಂತ ಅನೇಕ ಪತ್ರಿಕೆಗಳಲ್ಲಿ ಕಟುವಾಗಿ ಬರೆದರು. ಕೆಲವು ಪತ್ರಿಕೆಗಳಂತೂ ಭಾರತವು ಕ್ಷಿಪಣಿಯನ್ನು ಹೊತ್ತುಕೊಂಡು ಹೋಗಿ ಕೆಸರಿನಲ್ಲಿ ಜಾರಿ ಬಿದ್ದಿರುವಂತೆ ಮತ್ತು ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿ ನಗುವಂತೆ ವ್ಯಂಗ್ಯಚಿತ್ರಗಳನ್ನು ಬಿಡಿಸಿ ಭಾರೀ ಅವಮಾನ ಮಾಡಲಾಯಿತು. ಅಮೆರಿಕವಂತೂ ಭಾರತವನ್ನು ನೋಡಿ ನೇರವಾಗಿಯೇ ಗೇಲಿ ಮಾಡಿತು. ಆದರೆ ಸ್ನೇಹಿತರೆ, ಕಲಾಂ ಅವರು ಇದರಿಂದ ಎದೆಗುಂದಲಿಲ್ಲ. ಬದಲಾಗಿ ತಮ್ಮ ತಂಡವಾದ ವಿಜ್ಞಾನಿಗಳನ್ನು ಕರೆದು ಸೋಲು ಅನ್ನೋದು ಯಶಸ್ಸಿನ ಮೊದಲ ಮೆಟ್ಟಿಲು, ಈ ಸೋಲಿಗೆ ನಾನೇ ಹೊಣೆಗಾರ, ನಾವೆಲ್ಲರೂ ಸೇರಿ ಎಲ್ಲಿ ತಪ್ಪು ಮಾಡಿದ್ದೇವೆ ಅಂತ ಹುಡುಕಿ ಸರಿಪಡಿಸೋಣ ಅಂತ ಧೈರ್ಯ ತುಂಬಿದರು.
ಹಗಲಿರುಳು ನಿದ್ದೆಯಿಲ್ಲದೆ ಕೆಲಸ ಮಾಡಿದ ತಂಡ ಕೇವಲ 10 ದಿನಗಳಲ್ಲಿ ಆ ದೋಷವನ್ನು ಸರಿಪಡಿಸುವಲ್ಲಿ ಯಶಸ್ವಿ ಆಯಿತು. ಮೇ 1ನೇ ತಾರೀಕು ಮತ್ತೊಮ್ಮೆ ಉಡಾವಣೆಗೆ ಸಿದ್ಧತೆ ನಡೆಯಿತು. ಎಲ್ಲರ ಎದೆಯಲ್ಲಿಯೂ ಡವಡವ. ಈ ಬಾರಿಯಾದರೂ ಯಶಸ್ವಿ ಆಗಲಿದೆ ಅನ್ನುವ ಆತಂಕ. ಕೌಂಟ್ಡೌನ್ ಶುರುವಾಗಿ ಕೇವಲ 10 ಸೆಕೆಂಡ್ಗಳಿಗೆ ಬಂದಾಗ ಮತ್ತೆ ಅದೇ ಸಮಸ್ಯೆ. ಈ ಬಾರಿ ಕ್ಷಿಪಣಿಯ ಒಳಗಿದ್ದ ಬೇರೊಂದು ಉಪಕರಣ ಕೈಕೊಟ್ಟಿತು. ಮತ್ತೆ ಉಡಾವಣೆ ರದ್ದಾಯಿತು. ಈ 2ನೇ ಸೋಲು ವಿಜ್ಞಾನಿಗಳನ್ನು ಸಂಪೂರ್ಣವಾಗಿ ಕುಗ್ಗಿಸಿಬಿಟ್ಟಿತು. ಹಗಲಿರುಳು ತಮ್ಮ ಮನೆ ಮಕ್ಕಳನ್ನು ಬಿಟ್ಟು ಬೆವರು ಸುರಿಸಿ ಕೆಲಸ ಮಾಡಿದ ಅನೇಕ ಯುವ ವಿಜ್ಞಾನಿಗಳು ಅಕ್ಷರಶಃ ಕಣ್ಣೀರು ಹಾಕಿದರು. ಇಡೀ ದೇಶದ ಮುಂದೆ, ಮಾಧ್ಯಮಗಳ ಮುಂದೆ ನಾವು ತಲೆ ತಗ್ಗಿಸುವಂತಾಯಿತು ಅಂತ ಎಲ್ಲರೂ ತೀವ್ರವಾಗಿ ನೊಂದಿದ್ರು. ಆಗಿನ ರಕ್ಷಣಾ ಮಂತ್ರಿಗಳು ಕೂಡ ಕಲಾಂ ಅವರನ್ನು ಕರೆದು, ಕಲಾಂ, ಈ ಪ್ರಾಜೆಕ್ಟನ್ನು ಇಲ್ಲಿಗೆ ನಿಲ್ಲಿಸಿ ಬಿಡೋಣವೇ? ದೇಶದ ಹಣ ಸುಮ್ಮನೆ ಪೋಲಾಗುತ್ತಿದೆ ಅಂತ ನಿರಾಶೆಯಿಂದ ಕೇಳಿದರು. ಆದರೆ ಛಲ ಬಿಡದ ತ್ರಿವಿಕ್ರಮನಂತೆ ಕಲ್ಲು ಬಂಡೆಗಳಂತೆ ನಿಂತಿದ್ದ ಕಲಾಂ ಅವರು ಕೇವಲ ಒಂದೇ ಮಾತು ಹೇಳಿದರು. ಸರ್, ನನಗೆ ಕೇವಲ 1 ತಿಂಗಳ ಸಮಯ ಕೊಡಿ. ಆ ಅಗ್ನಿಯನ್ನು ಆಕಾಶಕ್ಕೆ ಹಾರಿಸಿಯೇ ತೀರುತ್ತೇನೆ. ವಿಜ್ಞಾನದಲ್ಲಿ ಸತತ ಸೋಲುಗಳು ಸಹಜ. ಆದರೆ 1-2 ಬಾರಿ ಬಿದ್ದ ತಕ್ಷಣ ಪ್ರಯತ್ನ ಬಿಡುವುದು ಹೇಡಿತನ. ಅವರ ಆ ಮಾತಿನಂತೆ ಮೇ 22ರ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನವೇ ಇಡೀ ತಂಡ ಉಡಾವಣೆಯ ಕೇಂದ್ರದಲ್ಲಿ ಹಾಜರಿತ್ತು. ಈ ಬಾರಿ ಯಾವುದೇ ಸಣ್ಣ ತಪ್ಪು ಕೂಡ ಆಗಬಾರದು ಅಂತ ಪ್ರತಿಯೊಂದು ಉಪಕರಣವನ್ನು, ಪ್ರತಿಯೊಂದು ಇದನ್ನು 16 ಬಾರಿ ಅತ್ಯಂತ ಸೂಕ್ಷ್ಮವಾಗಿ ಪರೀಕ್ಷಿಸಲಾಗಿತ್ತು. ವಾತಾವರಣದಲ್ಲಿ ವಿಪರೀತ ಬಿಗುವಿನ ವಾತಾವರಣ ಇತ್ತು. ಸ್ವತಃ ಕಲಾಂ ಅವರ ಹೃದಯ ಬಡಿತ ಜೋರಾಗಿತ್ತು. ಕೊನೆಯ ಬಾರಿಗೆ ಕೌಂಟ್ಡೌನ್ ಶುರುವಾಗಿತ್ತು. 10, 9, 8, 3, 7, 1, 0. ಭೂಮಿಯೇ ನಡುಗುವಂತಹ ಭಾರೀ ಶಬ್ದದೊಂದಿಗೆ ಅಗ್ನಿ ಪರ್ವತವೇ ಸಿಡಿದಂತೆ ಭಾರೀ ಬೆಂಕಿಯ ಜ್ವಾಲೆಯನ್ನು ಉಗುಳುತ್ತಾ ಇಡೀ ಆಕಾಶಕ್ಕೆ ಕೆಂಪು ಬಣ್ಣ ಬಳಿಯುತ್ತಾ ಅಗ್ನಿ ಕ್ಷಿಪಣಿ ಶರವೇಗದಲ್ಲಿ ಮೇಲಕ್ಕೆ ಮುನ್ನುಗ್ಗಿತು. ಆ ಸುಂದರವಾದ ಭವ್ಯವಾದ ದೃಶ್ಯವನ್ನು ನೋಡುತ್ತಿದ್ದ ಕಲಾಂ ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯಿತು. ಅಗ್ನಿ ಕ್ಷಿಪಣಿಯು ನಿಗದಿತ ಗುರಿಯನ್ನು ಅತ್ಯಂತ ಕರಾರುವಕ್ಕಾಗಿ ತಲುಪಿತು. ವಿಜ್ಞಾನಿಗಳ ಕಣ್ಣೀರು ಈಗ ಸಂತೋಷದ ಕಣ್ಣೀರಾಗಿ ಬದಲಾಗಿತ್ತು. ಇಡೀ ಕಂಟ್ರೋಲ್ ರೂಮ್ನಲ್ಲಿ ಕೇಕೆ, ಶಿಳ್ಳೆ, ಚಪ್ಪಾಳೆಯ ಸುರಿಮಳೆ ಆಯಿತು. ಆ ಒಂದು ಅದ್ಭುತವಾದ ಕ್ಷಣ ಇಡೀ ಭಾರತ ದೇಶವನ್ನು ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳ ಸಾಲಿಗೆ ಅತ್ಯಂತ ಹೆಮ್ಮೆಯಿಂದ ಎದೆಯುಬ್ಬಿಸಿ ಕಾಲಿಟ್ಟಿತು. ಫ್ರೆಂಡ್ಸ್, ಕಷ್ಟಗಳು ಬಂದಾಗ, ಇಡೀ ಜಗತ್ತೇ ನಮ್ಮನ್ನು ನೋಡಿ ನಕ್ಕಾಗ, ಪತ್ರಿಕೆಗಳು ನಮ್ಮನ್ನು ಟೀಕೆ ಮಾಡಿದಾಗ ನಾವು ಕುಗ್ಗಬಾರದು, ನಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು ಎನ್ನುವುದಕ್ಕೆ ಕಲಾಂ ಅವರ ಅಗ್ನಿ ಕ್ಷಿಪಣಿಯ ಯಶಸ್ಸೇ ಅತಿ ದೊಡ್ಡ ಉದಾಹರಣೆ. ಯಾರು ನಿನ್ನೆ ನಮ್ಮನ್ನು ನೋಡಿ ನಕ್ಕಿದ್ರೋ ಇಂದು ಅವರೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದು ಕಲಾಂ ಅವರ ಸಾಧನೆ. ಜೀವನದಲ್ಲಿ ಸತತವಾಗಿ ಸೋಲುತ್ತಿರುವ ಪ್ರತಿಯೊಬ್ಬರಿಗೂ ಈ ಅಧ್ಯಾಯ ಒಂದು ಪಾಠ. ಒಮ್ಮೆ ಸೋತರೆ, 2 ಬಾರಿ ಸೋತರೆ ಜೀವನ ಮುಗಿದು ಹೋಗೋದಿಲ್ಲ. ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೊಮ್ಮೆ ಎದ್ದು ನಿಲ್ಲಿ. ಆಗ ಇಡೀ ಜಗತ್ತೇ ನಿಮ್ಮ ಕಾಲಬುಡದಲ್ಲಿ ಬಂದು ನಿಲ್ಲುತ್ತದೆ. ಅಧ್ಯಾಯ 12. ತಂತ್ರಜ್ಞಾನದ ದಿಗ್ಬಂಧನ, ಅಮೆರಿಕದ ಅಹಂಕಾರ ಮತ್ತು ಭಾರತದ ದಿಟ್ಟ ಉತ್ತರ. ಫ್ರೆಂಡ್ಸ್, ಪೃಥ್ವಿ ಮತ್ತು ಅಗ್ನಿ ಕ್ಷಿಪಣಿಗಳ ಯಶಸ್ಸು ಕೇವಲ ಭಾರತದ ವಿಜ್ಞಾನಿಗಳ ಗೆಲುವಾಗಿರಲಿಲ್ಲ. ಅದು ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಅಹಂಕಾರದ ಮೇಲಿನ ಬಹುದೊಡ್ಡ ಪೆಟ್ಟಾಗಿತ್ತು. ಅಲ್ಲಿಯವರೆಗೆ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನವೆಂದರೆ ಅದು ಕೇವಲ ಬಿಳಿಯರ ಸೊತ್ತು, ಭಾರತೀಯರಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಅದು ಕೇವಲ ಹಾವಾಡಿಗರ ದೇಶ ಅಂತ ಅವರು ಲೇವಡಿ ಮಾಡ್ತಾಯಿದ್ರು. ಆದರೆ ಯಾವಾಗ ಭಾರತದ ಸ್ವಂತ ಕ್ಷಿಪಣಿಗಳು ಆಕಾಶಕ್ಕೆ ನೆಗೆದವೋ ಅಮೆರಿಕದ ಮತ್ತು ಯುರೋಪ್ ದೇಶಗಳಿಗೆ ದೊಡ್ಡ ನಡುಕ ಶುರುವಾಯಿತು. ಹೇಗಾದರೂ ಮಾಡಿ ಭಾರತದ ಈ ಬೆಳವಣಿಗೆಯನ್ನು, ಈ ವೇಗವನ್ನು ತಡೆಯಲೇಬೇಕು ಅಂತ ನಿರ್ಧರಿಸಿದ ಪಾಶ್ಚಿಮಾತ್ಯ ದೇಶಗಳು 1989ರಲ್ಲಿ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಆಡಳಿತ ಅಂದರೆ MTCR ಎಂಬ ಕಠಿಣವಾದ ಒಪ್ಪಂದವನ್ನು ಜಾರಿಗೆ ತಂದವು. ಇದರ ಪ್ರಕಾರ ಜಗತ್ತಿನ ಯಾವುದೇ ಅಭಿವೃದ್ಧಿ ಹೊಂದಿದ ದೇಶವು ಭಾರತಕ್ಕೆ ಕ್ಷಿಪಣಿ ತಯಾರಿಕೆಗೆ ಬೇಕಾದ ಒಂದು ಸಣ್ಣ ನಟ್ ಬೋಲ್ಟ್ ಕೂಡ, ಎಲೆಕ್ಟ್ರಾನಿಕ್ ಚಿಪ್ ಅಥವಾ ಯಾವುದೇ ಕಚ್ಚಾ ವಸ್ತುಗಳನ್ನು ಮಾರಾಟ ಮಾಡುವಂತಿರಲಿಲ್ಲ.
ಒಟ್ಟಿನಲ್ಲಿ ಭಾರತವನ್ನು ತಂತ್ರಜ್ಞಾನದ ವಿಚಾರದಲ್ಲಿ ಸಂಪೂರ್ಣವಾಗಿ ದಿಗ್ಬಂಧನ ಮಾಡಿ ಉಸಿರು ಕಟ್ಟಿ ಸಾಯಿಸುವ ತಂತ್ರ ಇದಾಗಿತ್ತು. ಅಮೆರಿಕದವರು ನಮ್ಮ ದೇಶಕ್ಕೆ ಬರಬೇಕಿದ್ದ ಪ್ರತಿಯೊಂದು ಬಿಡಿ ಭಾಗಗಳನ್ನು ತಡೆದರು. ಆದರೆ ಅವರಿಗೆ ಅಬ್ದುಲ್ ಕಲಾಂ ಅವರ ಹಠ ಮತ್ತು ಛಲದ ಅರಿವಿರಲಿಲ್ಲ. ಅಮೆರಿಕದ ಈ ಬೆದರಿಕೆಗೆ ಭಾರತದ ಅನೇಕ ರಾಜಕಾರಣಿಗಳು ಭಯಪಟ್ಟರು. ಅಯ್ಯೋ, ಈಗ ನಮ್ಮ ಪ್ರಾಜೆಕ್ಟ್ ಕತೆ ಏನಾಗಬೇಕು? ಅಮೆರಿಕದವರು ಕಚ್ಚಾ ವಸ್ತುಗಳನ್ನು ಕೊಡದಿದ್ದರೆ ಕ್ಷಿಪಣಿ ಮಾಡುವುದಾದರೂ ಹೇಗೆ ಅಂತ ಆತಂಕಗೊಂಡರು. ಆದರೆ ಅಬ್ದುಲ್ ಕಲಾಂರವರು ಮಾತ್ರ ಒಂದು ಮುಗುಳ್ನಗೆಯೊಂದಿಗೆ ತಮ್ಮ ಯುವ ವಿಜ್ಞಾನಿಗಳ ಪಡೆಯನ್ನು ಉದ್ದೇಶಿಸಿ ಐತಿಹಾಸಿಕ ಮಾತುಗಳನ್ನು ಆಡಿದರು. ಅವರು ನಮಗೆ ತಂತ್ರಜ್ಞಾನ ಕೊಡುವುದಿಲ್ಲ ಅನ್ನೋದು ನಮಗೆ ಶಾಪ ಅಲ್ಲ, ಬದಲಾಗಿ ನಮ್ಮ ದೇಶವನ್ನು 100% ಸ್ವಾವಲಂಬಿಯನ್ನಾಗಿ ಮಾಡಲು ನಮ್ಮ ಕಾಲ ಮೇಲೆ ನಾವೇ ನಿಲ್ಲಲು ಸಿಕ್ಕಿರುವ ಬಹುದೊಡ್ಡ ವರದಾನ. ಈ ದಿಗ್ಬಂಧನವನ್ನು ಒಂದು ಅವಕಾಶವನ್ನಾಗಿ ಬದಲಾಯಿಸೋಣ. ನಮ್ಮ ತಂತ್ರಜ್ಞಾನವನ್ನು ನಾವೇ ನಿರ್ಮಿಸುತ್ತೇವೆ ಅಂತ ಸಿಂಹದಂತೆ ಗರ್ಜಿಸಿದರು. ಈ ಸಮಯದಲ್ಲಿ ಅಬ್ದುಲ್ ಕಲಾಂ ಅವರು ಕೇವಲ ಒಬ್ಬ ವಿಜ್ಞಾನಿಯಾಗಿ ಯೋಚಿಸದೆ ಒಬ್ಬ ಅದ್ಭುತ ನಾಯಕನಾಗಿ ಒಂದು ಹೊಸ ಹೆಜ್ಜೆ ಇಟ್ಟರು. ಅದೇನಪ್ಪ ಅಂದರೆ, ಕೇವಲ ರಕ್ಷಣಾ ಇಲಾಖೆಗೆ ಪ್ರಯೋಗಾಲಯಗಳಲ್ಲಿ ಮಾತ್ರ ಅವಲಂಬಿತರಾಗದೆ ದೇಶದ ಮೂಲೆ ಮೂಲೆಗಳಲ್ಲಿ ಇರುವ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಭೇಟಿ ನೀಡಲು ಶುರು ಮಾಡಿದರು. ಜಾದವ್ಪುರ್ ವಿಶ್ವವಿದ್ಯಾಲಯ, ಉಸ್ಮಾನಿಯಾ ವಿಶ್ವವಿದ್ಯಾಲಯ, ಮದ್ರಾಸ್ನ IIT ಸೇರಿದಂತೆ ದೇಶದ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಬುದ್ಧಿವಂತ ಪ್ರೊಫೆಸರ್ಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿದರು. ಅಮೆರಿಕದವರು ಯಾವ ಯಾವ ವಸ್ತುಗಳನ್ನು ನಮಗೆ ಕೊಡಲು ನಿರಾಕರಿಸಿದ್ದರೋ ಆ ಪ್ರತಿಯೊಂದು ವಸ್ತುವನ್ನು ನಮ್ಮ ದೇಶದಲ್ಲೇ ಕಾಲೇಜುಗಳ ಲ್ಯಾಬ್ಗಳಲ್ಲಿ ವಿದ್ಯಾರ್ಥಿಗಳಿಂದಲೇ ತಯಾರಿಸುವ ಬೃಹತ್ ಯೋಜನೆಯನ್ನು ಕಲಾಂ ಅವರು ಜಾರಿಗೆ ತಂದರು. ಉದಾಹರಣೆಗೆ, ಆಕಾಶ್ ಕ್ಷಿಪಣಿಗೆ ಅತ್ಯಂತ ಕರಾರುವಕ್ಕಾಗದ ರೇಡಾರ್ ವ್ಯವಸ್ಥೆ ಬೇಕಾಗಿತ್ತು. ಅದಕ್ಕೆ ಫೇಸ್ ಶಿಫ್ಟರ್ ಅನ್ನೋ ಅತ್ಯಂತ ಎಲೆಕ್ಟ್ರಾನಿಕ್ ಉಪಕರಣದ ಅಗತ್ಯವಿತ್ತು. ಇದನ್ನು ಅಮೆರಿಕ ಬಿಟ್ಟರೆ ಬೇರೆ ಯಾರೂ ತಯಾರಿಸ್ತಾ ಇರಲಿಲ್ಲ. ಆದರೆ ಕಲಾಂ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಯುವ ಇಂಜಿನಿಯರ್ಗಳು ಕೇವಲ 2 ವರ್ಷಗಳಲ್ಲಿಯೇ ಆ ಉಪಕರಣವನ್ನು ಭಾರತದಲ್ಲೇ, ಅದು ಅಮೆರಿಕದವರು ಮಾಡುತ್ತಿದ್ದ ಖರ್ಚಿನ ಕೇವಲ 10ನೇ 1 ಭಾಗದಷ್ಟು ಕಡಿಮೆ ಬೆಲೆಯಲ್ಲಿ ಯಶಸ್ವಿಯಾಗಿ ನಿರ್ಮಿಸಿ ತೋರಿಸಿದರು. ಇದೇ ರೀತಿ ಶತ್ರುಗಳ ಟ್ಯಾಂಕರ್ಗಳ ಹುಡುಕಿ ಹೊಡೆಯುವ ನಾಗ್ ಕ್ಷಿಪಣಿಗಾಗಿ ಶಾಖವನ್ನು ಗುರುತಿಸುವ ಅತ್ಯಾಧುನಿಕ ಸೆನ್ಸರ್ಗಳನ್ನು ನಮ್ಮದೇ ಖಾಸಗಿ ಕಾರ್ಖಾನೆಗಳಲ್ಲಿ ತಯಾರಿಸಲಾಯಿತು. ಅಮೆರಿಕದವರು ಬಾಗಿಲು ಮುಚ್ಚಿದರೆ ಕಲಾಂ ಅವರು ಭಾರತದೊಳಗೆ 100 ಹೊಸ ಬಾಗಿಲುಗಳನ್ನು ತೆರೆದರು. ಕೇವಲ 4-5 ವರ್ಷಗಳಲ್ಲಿ ಭಾರತವು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಯಾರಿಗೂ ತಲೆಬಾಗದಂತಹ ಸ್ವದೇಶಿ ಶಕ್ತಿಯಾಗಿ ಹೊರಹೊಮ್ಮಿತು. ಫ್ರೆಂಡ್ಸ್, ಡಾಕ್ಟರ್ ಕಲಾಂ ಅವರ ಈ ನಡೆಯಿಂದ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠ ಏನಪ್ಪ ಅಂದರೆ, ನಮ್ಮ ದಾರಿಯಲ್ಲಿ ಯಾರಾದರೂ ದೊಡ್ಡ ತಡೆಗೋಡೆಗಳನ್ನು ಕಟ್ಟಿದರೆ ನಾವು ಅದನ್ನು ಮುಂದೆ ಕೂತು ಆಳಬಾರದು. ಬದಲಾಗಿ ಆ ಕಲ್ಲುಗಳನ್ನೇ ಬಳಸಿ ನಮ್ಮ ಯಶಸ್ಸಿನ ಮೆಟ್ಟಿಲುಗಳನ್ನು ಕಟ್ಕೋಬೇಕು. ನಮ್ಮನ್ನು ಕಡೆಗಣಿಸಿದವರೇ ನಮ್ಮನ್ನು ಬೆರಗಾಗಿ ನೋಡುವಂತೆ ಮಾಡಬೇಕು. ಅಂದು ಕಲಾಂ ಅವರು ಭಾರತದ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ರಕ್ಷಣಾ ಇಲಾಖೆಗಳ ನಡುವೆ ಕಟ್ಟಿದ ಆ ಬಲವಾದ ಸೇತುವೆಯೇ ಇಂದಿಗೂ ಕೂಡ ಭಾರತವನ್ನು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಿವೆ. ಅಧ್ಯಾಯ 13: ಆಕಾಶ್ ಹಾಗೂ ನಾಗ್ ಯಶಸ್ಸು ಮತ್ತು ನಾಯಕತ್ವದ ಪಾಠ. ಫ್ರೆಂಡ್ಸ್, ತಂತ್ರಜ್ಞಾನದ ದಿಗ್ಬಂಧನವನ್ನು ಮೆಟ್ಟಿ ನಿಂತ ಭಾರತದ ವಿಜ್ಞಾನಿಗಳು ಈಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಬೆನ್ನ ಹಿಂದೆ ಒಂದು ಬಂಡೆಯಂತೆ ನಿಂತಿದ್ದರು. ಪೃಥ್ವಿ ಮತ್ತು ಅಗ್ನಿಯ ಐತಿಹಾಸಿಕ ಯಶಸ್ಸಿನ ನಂತರ ದೇಶದ ಕಣ್ಣು ಈಗ ಆಕಾಶ್ ಮತ್ತು ನಾಗ್ ಕ್ಷಿಪಣಿಯ ಮೇಲೆ ಇತ್ತು. ಮೊದಲಿಗೆ ಆಕಾಶ್ ಕ್ಷಿಪಣಿಯ ಬಗ್ಗೆ ಹೇಳುವುದಾದರೆ, ಇದು ಭೂಮಿಯಿಂದ ಆಕಾಶಕ್ಕೆ ಹಾರುವ ಒಂದೇ ಬಾರಿಗೆ ಅನೇಕ ಶತ್ರು ವಿಮಾನಗಳನ್ನು ಗುರುತಿಸಿ ಹೊಡೆದುರುಳಿಸುವ ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನವನ್ನು ಹೊಂದಿದೆ. ಇದಕ್ಕೆ ಕರಾರುವಕ್ಕಾದ ರೇಡಾರ್ ವ್ಯವಸ್ಥೆಯ ಅಗತ್ಯವಿತ್ತು. ಕಲಾಂ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಿಜ್ಞಾನಿಗಳು ರಾಜೇಂದ್ರ ಎನ್ನುವ ಅತ್ಯಾಧುನಿಕ ರೇಡಾರನ್ನು ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಿಸಿದರು. 1990ನೇ ಇಸವಿಯಲ್ಲಿ ಆಕಾಶ್ ಕ್ಷಿಪಣಿಯು ಆಕಾಶಕ್ಕೆ ಜಿಗಿದು ಯಶಸ್ವಿಯಾಗಿ ತನ್ನ ಗುರಿಯನ್ನು ತಲುಪಿದಾಗ ರಕ್ಷಣಾ ಇಲಾಖೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಅದೇ ರೀತಿ ಯುದ್ಧ ಭೂಮಿಯಲ್ಲಿ ಶತ್ರುಗಳ ಬಾಲಿಸ್ಟ ಟ್ಯಾಂಕರ್ಗಳನ್ನು ಪುಡಿ ಮಾಡುವ ನಾಗ್ ಕ್ಷಿಪಣಿಯ ಯಶಸ್ಸು ಕೂಡ ಅಷ್ಟೇ ರೋಚಕವಾಗಿ ಇತ್ತು.
ನಾಗ್ ಕ್ಷಿಪಣಿಯ ವಿಶೇಷತೆ ಏನಪ್ಪ ಅಂದರೆ, ಉಡಾಯಿಸಿ ಮತ್ತೊಂದು ಮರೆತುಬಿಡಿ. ಅಂದರೆ ಒಮ್ಮೆ ಗುರಿಯನ್ನು ನಿಗದಿಪಡಿಸಿ ಕ್ಷಿಪಣಿಯನ್ನು ಉಡಾಯಿಸಿದರೆ ಸಾಕು, ಶತ್ರುವಿನ ಟ್ಯಾಂಕರ್ ಎಷ್ಟೇ ವೇಗವಾಗಿ ಓಡ್ತಾ ಇದ್ರೂ, ಎಲ್ಲೇ ಅಡಗಿಕೊಂಡಿದ್ದರೂ ಇದು ಅದನ್ನು ಬೆನ್ನಟ್ಟಿ ಹೋಗಿ ಧ್ವಂಸ ಮಾಡ್ತಾಯಿತ್ತು. ಈ 2 ಕ್ಷಿಪಣಿಗಳ ಯಶಸ್ಸು ಭಾರತದ ಸೇನೆಗೆ ಆನೆ ಬಲವನ್ನು ತಂದುಕೊಟ್ಟವು. ಆದರೆ ಸ್ನೇಹಿತರೆ, ಈ ಬೃಹತ್ ಯೋಜನೆಗಳ ಹಿಂದಿದ್ದ ಅಸಲಿ ಶಕ್ತಿ ಅಂತಂದರೆ ಅದು ಕಲಾಂ ಅವರ ನಾಯಕತ್ವ. 5 ಪ್ರಬಲ ಕ್ಷಿಪಣಿಗಳನ್ನು ಒಟ್ಟಿಗೆ ನಿರ್ಮಿಸುವುದು ಅಂತಂದರೆ ಸಾಮಾನ್ಯದ ಮಾತಾಗಿರಲಿಲ್ಲ. 100 ಲ್ಯಾಬ್ಗಳು, ಸಾವಿರಾರು ವಿಜ್ಞಾನಿಗಳು, 10 ಸರ್ಕಾರಿ ಕಚೇರಿಗಳು, ಇವೆಲ್ಲವನ್ನು ಒಬ್ಬನೇ ಮನುಷ್ಯ ಹೇಗೆ ನಿಭಾಯಿಸಲು ಸಾಧ್ಯ ಅಲ್ವಾ? ಈ ಪುಸ್ತಕದಲ್ಲಿ ಕಲಾಂ ಅವರು ತಮ್ಮ ನಾಯಕತ್ವದ ಗುಟ್ಟನ್ನು ಬಿಟ್ಟುಕೊಟ್ಟಿದ್ದಾರೆ. ಕಲಾಂ ಅವರು ಎಂದಿಗೂ ಒಬ್ಬ ಬಾಸ್, ಯಜಮಾನ ರೀತಿ ವರ್ತಿಸಲಿಲ್ಲ. ಬದಲಾಗಿ ಒಬ್ಬ ನಾಯಕನಾಗಿ, ಗುರುವಾಗಿ ಇದ್ದರು. ಅವರು ಪ್ರತಿದಿನ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾಯಿದ್ರು. ಕಚೇರಿಯಲ್ಲಿ ಕೂತು ಆದೇಶಗಳನ್ನು ಕೊಡುವುದರ ಬದಲು ಸ್ವತಃ ತಾವೇ ಪ್ರಯೋಗಾಲಯಕ್ಕೆ ಹೋಗಿ ಯುವ ವಿಜ್ಞಾನಿಗಳ ಜೊತೆ ಕುಳಿತು ಕೆಲಸ ಮಾಡ್ತಾಯಿದ್ರು. ಅವರ ಜೊತೆಯಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ರು. ಅವರ ನಾಯಕತ್ವದ ಅತ್ಯಂತ ದೊಡ್ಡ ಗುಣ ಏನಪ್ಪ ಅಂತಂದರೆ, ಒಂದು ಪ್ರಾಜೆಕ್ಟ್ ವಿಫಲವಾದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡು ಮಾಧ್ಯಮಗಳ ಮತ್ತು ಸರ್ಕಾರದ ಕಟು ಟೀಕೆಗಳನ್ನು ತಾವೇ ಎದುರಿಸ್ತಾಯಿದ್ರು. ತಮ್ಮ ತಂಡದ ಯಾವುದೇ ವಿಜ್ಞಾನಿಯನ್ನು ಬಲಿಪಶು ಮಾಡ್ತಾ ಇರಲಿಲ್ಲ. ಇದು ನನ್ನ ತಪ್ಪು, ನಾನು ಸರಿಪಡಿಸುತ್ತೇನೆ ಅಂತ ಮುಂದೆ ನಿಲ್ತಾಯಿದ್ರು. ಆದರೆ ಅದೇ ಪ್ರಾಜೆಕ್ಟ್ ಯಶಸ್ವಿಯಾದಾಗ ತಾವು ಹಿಂದೆ ಸರಿದು ಹಗಲಿರುಳು ಕಷ್ಟಪಟ್ಟ ಯುವ ವಿಜ್ಞಾನಿಗಳನ್ನು ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ಗಳನ್ನು ಕ್ಯಾಮರಾಗಳ ಮುಂದೆ ನಿಲ್ಲಿಸಿ ಸಂಪೂರ್ಣ ಶ್ರೇಯಸ್ಸನ್ನು ಅವರಿಗೆ ನೀಡ್ತಾಯಿದ್ರು. ಇದೊಂದು ಶ್ರೇಷ್ಠ ನಾಯಕನಿಗೆ ಮಾತ್ರ ಇರಲು ಸಾಧ್ಯವಾದ ಗುಣ. ಒಬ್ಬ ನಾಯಕನಾದವನು ಕಷ್ಟಗಳು ಬಂದಾಗ ಮುಂದೆ ನಿಂತು ಎದುರಿಸಬೇಕು ಮತ್ತು ಗೆಲುವು ಸಿಕ್ಕಾಗ ಹಿಂದೆ ನಿಂತು ತನ್ನ ತಂಡಕ್ಕೆ ಚಪ್ಪಾಳೆ ತಟ್ಟಬೇಕು ಅನ್ನೋದನ್ನು ಕಲಾಂ ಅವರು ತಮ್ಮ ಸ್ವಂತ ನಡವಳಿಕೆಯಿಂದ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೀವು ನಾಳೆ ಯಾವುದೇ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಬಹುದು ಅಥವಾ ನಿಮ್ಮದೇ ಆದ ಸ್ವಂತ ವ್ಯಾಪಾರ ಶುರು ಮಾಡಬಹುದು. ನೀವು ಎಷ್ಟೇ ಎತ್ತರಕ್ಕೂ ಬೆಳೆದರೂ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನು ನೀವು ಹೇಗೆ ನಡೆಸಿಕೊಳ್ಳುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ನಿಜವಾದ ಯಶಸ್ಸು ಅಡಗಿದೆ. ಅಹಂಕಾರವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಮತ್ತು ಕಷ್ಟದಲ್ಲಿ ಜೊತೆಯಾಗುವ ವ್ಯಕ್ತಿ ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲ. ಅಬ್ದುಲ್ ಕಲಾಂ ಅನ್ನುವ ಸಾಮಾನ್ಯ ಹುಡುಗ ಇಡೀ ಭಾರತದ ಮಿಸೈಲ್ ಮ್ಯಾನ್ ಆಗಿ ರೂಪುಗೊಂಡಿದ್ದು ಇದೇ ಸರಳತೆ ಮತ್ತು ಶ್ರೇಷ್ಠ ನಾಯಕತ್ವದ ಗುಣಗಳಿಂದ. ಅಧ್ಯಾಯ 14: ಸ್ವದೇಶಿ ರಕ್ಷಣಾ ಕೈಗಾರಿಕೆಗಳ ನಿರ್ಮಾಣದ ಕ್ರಾಂತಿ ಮತ್ತು ಹೊಸ ಮೈಲುಗಲ್ಲು. ಫ್ರೆಂಡ್ಸ್, ಪೃಥ್ವಿ, ಅಗ್ನಿ, ಆಕಾಶ್, ತ್ರಿಶೂಲ್ ಮತ್ತು ನಾಗ್ ಕ್ಷಿಪಣಿಗಳ ಯಶಸ್ಸು ಕೇವಲ ಒಂದು ಪ್ರಯೋಗಾಲಯ ಅಥವಾ ಒಂದಿಷ್ಟು ವಿಜ್ಞಾನಿಗಳ ಗೆಲುವು ಆಗಿರಲಿಲ್ಲ. ಬದಲಾಗಿ ಅದು ಇಡೀ ದೇಶದ ಸ್ವಾಭಿಮಾನದ ಸಂಕೇತವಾಗಿತ್ತು. ಆದರೆ ಕಲಾಂ ಅವರ ಮುಂದಿನ ದೃಷ್ಟಿ ಮತ್ತು ಕನಸು ಬಹು ದೊಡ್ಡದಾಗಿತ್ತು. DRDO ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯದಲ್ಲಿ ಕೇವಲ ಕ್ಷಿಪಣಿಯ ವಿನ್ಯಾಸವನ್ನು ಮಾಡಬಹುದಿತ್ತು. ಆದರೆ ಪರೀಕ್ಷೆಗಾಗಿ ಒಂದೆರಡು ಮಾದರಿಗಳನ್ನು ತಯಾರು ಮಾಡಬಹುದಿತ್ತು. ಆದರೆ ನಮ್ಮ ಭಾರತೀಯ ಸೇನೆಗೆ ನಮ್ಮ ಗಡಿಯ ರಕ್ಷಣೆಗಾಗಿ ಯುದ್ಧದ ಸಮಯದಲ್ಲಿ ಸಾವಿರಾರು ಕ್ಷಿಪಣಿಗಳ ಅಗತ್ಯವಿತ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡುವುದು ಕೇವಲ ಸರ್ಕಾರಿ ಲ್ಯಾಬ್ಗಳಿಂದ ಅಥವಾ ಸರ್ಕಾರಿ ಕಾರ್ಖಾನೆಗಳಿಂದ ಮಾತ್ರ ಎಂದಿಗೂ ಸಾಧ್ಯ ಇರಲಿಲ್ಲ. ಅಲ್ಲಿಯವರೆಗೂ ನಮ್ಮ ದೇಶದ ರಕ್ಷಣಾ ಇಲಾಖೆಯ ನಿಯಮಗಳು ಹೇಗಿದ್ದವು ಅಂತಂದರೆ, ಸೇನೆಗೆ ಬೇಕಾದ ಅತ್ಯಂತ ಸೂಕ್ಷ್ಮವಾದ ಯಾವುದೇ ವಸ್ತುವನ್ನು ಕೇವಲ ಸರ್ಕಾರಿ ಕಂಪನಿಗಳು ಮಾತ್ರ ತಯಾರು ಮಾಡಬೇಕಿತ್ತು. ಖಾಸಗಿ ಕಂಪನಿಗಳಿಗೆ ಅಥವಾ ಸಾಮಾನ್ಯ ಉದ್ಯಮಿಗಳಿಗೆ ಅದರಲ್ಲಿ ಪ್ರವೇಶ ಇರಲಿಲ್ಲ. ರಕ್ಷಣಾ ರಹಸ್ಯಗಳು ಸೋರಿಕೆ ಆಗುತ್ತವೆ ಅಥವಾ ಖಾಸಗಿ ಕಂಪನಿಗಳು ಸರಿಯಾದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದಿಲ್ಲ ಅನ್ನೋ ಭಯ ಸರ್ಕಾರಕ್ಕೆ ಇತ್ತು. ಆದರೆ ಕಲಾಂ ಅವರು ಈ ದಶಕಗಳ ಹಳೆಯ ನಿಯಮವನ್ನು ಮುರಿಯಲು ನಿರ್ಧರಿಸಿದರು. ನಮ್ಮ ದೇಶದ ಉದ್ಯಮಿಗಳ ಮೇಲೆ, ನಮ್ಮ ದೇಶದ ಖಾಸಗಿ ಕಾರ್ಖಾನೆಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಅವರ ಕೈ ಜೋಡಿಸದೆ ನಾವು ಎಂದಿಗೂ ಬಲಿಷ್ಠ ರಾಷ್ಟ್ರವಾಗಲು ಸಾಧ್ಯವಿಲ್ಲ ಎಂದು ಅಂದಿನ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟರು. ಹೀಗೆ ಶುರುವಾದಿದ್ದೇ ಭಾರತದ ಇತಿಹಾಸದ ಅತಿ ದೊಡ್ಡ ಸ್ವದೇಶಿ ಕೈಗಾರಿಕಾ ಕ್ರಾಂತಿ. ಕಚೇರಿಯಲ್ಲಿ ಕುಳಿತು ಕಡತಗಳಿಗೆ ಸಹಿ ಹಾಕಬೇಕಿದ್ದ ಕಲಾಂರವರು ದೇಶದ ಮೂಲೆ ಮೂಲೆಗಳಲ್ಲಿದ್ದ ಸಣ್ಣ ಮತ್ತು ಖಾಸಗಿ ಕಾರ್ಖಾನೆಗಳಿಗೆ ಖುದ್ದಾಗಿ ಭೇಟಿ ನೀಡಲು ಶುರು ಮಾಡಿದರು.
ಕೇವಲ ಟ್ರ್ಯಾಕ್ಟರ್ ಬಿಡಿಭಾಗಗಳನ್ನು, ಮೋಟಾರ್ ಪಂಪುಗಳನ್ನು ಅಥವಾ ಸೈಕಲ್ ಪಾರ್ಟ್ಗಳನ್ನು ತಯಾರಿಸುತ್ತಿದ್ದ ಸಣ್ಣ ಸಣ್ಣ ಕಂಪನಿಗಳ ಮಾಲೀಕರನ್ನು ಭೇಟಿಯಾಗಿ ನೀವು ನಮ್ಮ ಕ್ಷಿಪಣಿಗಳಿಗೆ ಬೇಕಾದ ಅತಿ ಸೂಕ್ಷ್ಮ ಬಿಡಿಭಾಗಗಳನ್ನು ತಯಾರಿಸಿಕೊಡುತ್ತೀರಾ ಅಂತ ಕೇಳಿದರು. ಆಗ ಆ ಕಾರ್ಖಾನೆಯ ಮಾಲೀಕರಿಗೆ ಆಶ್ಚರ್ಯ ಮತ್ತು ಭಯ ಎರಡೂ ಒಟ್ಟಿಗೆ ಆಯಿತು. ಸರ್, ನಮ್ಮಲ್ಲಿ ಅಂತಹ ದೊಡ್ಡ ಯಂತ್ರಗಳಿಲ್ಲ, ಅಷ್ಟು ಬುದ್ಧಿವಂತ ಇಂಜಿನಿಯರ್ಗಳಿಲ್ಲ, ನಮ್ಮಿಂದ ಕ್ಷಿಪಣಿಯಂತಹ ದೊಡ್ಡ ವಸ್ತುವಿನ ಕೆಲಸ ಮಾಡಲು ಸಾಧ್ಯವೇ ಅಂತ ಅವರು ಹಿಂದೇಟು ಹಾಕಿದರು. ಆಗ ಕಲಾಂರವರು, ನೀವು ಹೆದರಬೇಡಿ, ನಿಮಗೆ ಬೇಕಾದ ಹಣಕಾಸಿನ ಸಹಾಯವನ್ನು, ಹೊಸ ತಂತ್ರಜ್ಞಾನವನ್ನು ಮತ್ತು ನಿಮ್ಮ ಕೆಲಸಗಾರರಿಗೆ ಬೇಕಾದ ಅತ್ಯುನ್ನತ ತರಬೇತಿಯನ್ನು ನಮ್ಮ DRDO ವಿಜ್ಞಾನಿಗಳೇ ಬಂದು ಕೊಡುತ್ತಾರೆ. ನೀವು ಕೇವಲ ನಿಮ್ಮ ಶ್ರಮವನ್ನು ಮತ್ತು ಪ್ರಾಮಾಣಿಕತೆಯನ್ನು ಹಾಕಿ ಅಂತ ಭರವಸೆ ನೀಡಿದರು. ಅವರ ಈ ಒಂದು ದಿಟ್ಟ ನಿರ್ಧಾರ ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸಿತು. ಕೇವಲ 1-2 ವರ್ಷಗಳಲ್ಲಿ ಭಾರತದ 100 ಖಾಸಗಿ ಕಂಪನಿಗಳು ಕ್ಷಿಪಣಿಗೆ ಬೇಕಾದ ಉಕ್ಕಿನ ಕವಚ, ಎಲೆಕ್ಟ್ರಾನಿಕ್ ಚಿಪ್ಗಳು, ಸೆನ್ಸರ್ಗಳು, ಬ್ಯಾಟರಿಗಳು ಮತ್ತು ಮೋಟಾರ್ಗಳನ್ನು ಅತ್ಯಂತ ನಿಖರವಾಗಿ ತಯಾರಿಸಲು ಶುರು ಮಾಡಿದವು. ಹೈದರಾಬಾದ್, ಪುಣೆ, ಬೆಂಗಳೂರು, ಕೊಯಮತ್ತೂರು ಸೇರಿದಂತೆ ದೇಶದ ಅನೇಕ ನಗರಗಳಲ್ಲಿ ರಕ್ಷಣಾ ಉಪಕರಣಗಳನ್ನು ತಯಾರಿಸುವ ಬೃಹತ್ ಜಾಲವೇ ಸೃಷ್ಟಿಯಾಯಿತು. ಇದು ಕೇವಲ ಭಾರತಕ್ಕೆ ಬ್ರಹ್ಮಾಸ್ತ್ರಗಳನ್ನು ನೀಡಲಿಲ್ಲ, ಬದಲಾಗಿ ನಮ್ಮ ದೇಶದ ಲಕ್ಷಾಂತರ ಯುವ ಜನಕರಿಗೆ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿತು. ಸಣ್ಣ ಮಟ್ಟದಲ್ಲಿದ್ದ ಎಷ್ಟೋ ಕೈಗಾರಿಕೆಗಳು ಇಂದು ಜಗತ್ತೇ ತಿರುಗಿ ನೋಡುವಂತಹ ಬೃಹತ್ ಸಂಸ್ಥೆಗಳಾಗಿ ಬೆಳೆದು ನಿಂತವು. ತಮ್ಮ ವಿಜ್ಞಾನಿಗಳ ತಂಡವನ್ನು, ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳನ್ನು ಮತ್ತು ಖಾಸಗಿ ಕಾರ್ಖಾನೆಗಳ ಮಾಲೀಕರನ್ನು ಒಂದೇ ವೇದಿಕೆಯಡಿ ತಂದು ಎಲ್ಲರನ್ನೂ ಒಂದೇ ದಾರಿಯಲ್ಲಿ ಮುನ್ನಡೆಸಿದ ಕೀರ್ತಿ ಡಾಕ್ಟರ್ ಕಲಾಂ ಅವರಿಗೆ ಸಲ್ಲುತ್ತದೆ. ಅವರು ಆ ಕಾರ್ಖಾನೆಯವರನ್ನು ಕೇವಲ ಕೆಲಸಗಾರರು ಅಥವಾ ಮಾರಾಟಗಾರರು ಅಂತ ನೋಡಲಿಲ್ಲ, ಪ್ರತಿಯೊಬ್ಬರಲ್ಲೂ ಸಮಾನ ಪಾಲುದಾರರು, ಪಾರ್ಟ್ನರ್ಸ್ ಅಂತ ಗೌರವಿಸಿದರು. ಫ್ರೆಂಡ್ಸ್, ಈ ಅಧ್ಯಾಯ ನಮಗೆ ಕಲಿಸುವ ಜೀವನದ ಪಾಠ ಬಹಳ ಸ್ಪಷ್ಟವಾಗಿದೆ. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ, ಎಷ್ಟೇ ಪ್ರತಿಭಾನ್ವಿತರಾಗಿದ್ದರೂ, ಒಂದು ದೊಡ್ಡ ಸಾಧನೆ ಮಾಡಬೇಕಾದ್ರೆ, ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ನಾವು ಇತರರೊಂದಿಗೆ ಕೈ ಜೋಡಿಸಲೇಬೇಕು. ನಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಂಡಾಗ ಮಾತ್ರ ಅದು ದುಪ್ಪಟ್ಟಾಗುತ್ತೆ. ಒಬ್ಬಂಟಿನಾಗಿ ನಡೆಯುವುದಕ್ಕಿಂತ 100 ಜನರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದರೆ ಇತಿಹಾಸವನ್ನು ಸೃಷ್ಟಿಸಬಹುದು ಎನ್ನುವುದಕ್ಕೆ ಕಲಾಂ ಅವರ ಈ ನಡೆಯೇ ಅತ್ಯಂತ ಉತ್ತಮ ಉದಾಹರಣೆ. ನಾವು ಬೆಳೆಯುವುದರ ಜೊತೆಗೆ ನಮ್ಮ ಸುತ್ತಮುತ್ತಲಿರುವವರನ್ನು ಬೆಳೆಸುವ ಗುಣ ನಮ್ಮದಾಗಬೇಕು. ಅಧ್ಯಾಯ 15: ಕೀರ್ತಿಯ ಶಿಖರ ಮತ್ತು ಅಚಲವಾದ ವಿನಯ ಮತ್ತು ಭಾರತ ರತ್ನ ಪ್ರಶಸ್ತಿಯ ಗೌರವ. ಫ್ರೆಂಡ್ಸ್, ಇಸ್ರೋ ಮತ್ತು DRDOದಲ್ಲಿ ದಶಕಗಳ ಕಾಲ ಹಗಲಿರುಳು ನಿದ್ದೆ ಇಲ್ಲದೆ ಬೆವರು ಸುರಿಸಿದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ಈಗ ಕೇವಲ ಪ್ರಯೋಗಾಲಯದ 4 ಗೋಡೆಗಳ ಮಧ್ಯೆ ಉಳಿದಿರಲಿಲ್ಲ. 5 ಪ್ರಬಲ ಕ್ಷಿಪಣಿಗಳನ್ನು ಆಕಾಶಕ್ಕೆ ಹಾರಿಸಿ ಭಾರತವನ್ನು ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಿದ ಅವರ ಖ್ಯಾತಿ ಈಗ ಇಡೀ ಪ್ರಪಂಚದಾದ್ಯಂತ ಹಬ್ಬಿತು. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿಯೂ ಕಲಾಂ ಅವರ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಮನೆ ಮಾಡಿತ್ತು. ಭಾರತದ ರಕ್ಷಣಾ ಕ್ಷೇತ್ರಕ್ಕೆ, ಬಾಹ್ಯಾಕಾಶ ವಿಜ್ಞಾನಕ್ಕೆ ಅವರು ನೀಡಿದ ನಿಸ್ವಾರ್ಥ ಸೇವೆ ಮತ್ತು ಅವರ ಅಪಾರವಾದ ದೇಶಭಕ್ತಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರಿಗೆ 1981ರಲ್ಲಿ ಅಂದರೆ 1981ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಆನಂತರ 1990ರಲ್ಲಿ ಅಂದರೆ 1990ರಲ್ಲಿ ಮತ್ತೊಮ್ಮೆ ಶ್ರೇಷ್ಠ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಅವರ ಸಾಧನೆಗೆ ತಲೆಬಾಗಿತು. ಆದರೆ ಸ್ನೇಹಿತರೆ, ಕಲಾಂ ಅವರ ಸಾಧನೆಯ ಶಿಖರ ಇಲ್ಲಿಗೆ ನಿಲ್ಲಲಿಲ್ಲ. 1997ರ ನವೆಂಬರ್ ತಿಂಗಳಲ್ಲಿ ಒಂದು ಐತಿಹಾಸಿಕ ಕ್ಷಣ ನಿರ್ಮಾಣವಾಯಿತು. ಹೌದು, ನಮ್ಮ ದೇಶದ ಅತ್ಯುನ್ನತ ಅತಿ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಗೆ ನೀಡಿ ಇಡೀ ದೇಶವೇ ಅವರ ಮುಂದೆ ಅತ್ಯಂತ ಹೆಮ್ಮೆಯಿಂದ ತಲೆಬಾಗಿತು. ಆ ದಿನ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭ ನಿಜಕ್ಕೂ ಪ್ರತಿಯೊಬ್ಬ ಕಣ್ಣಂಚಲ್ಲಿ ನೀರು ತರಿಸುವಂತಿತ್ತು. ಕೇವಲ ಊಟಕ್ಕೂ ಗತಿಯಿಲ್ಲದೆ ಸಣ್ಣ ವಯಸ್ಸಿನಲ್ಲಿಯೇ ಮನೆ ಮನೆಗೆ ಪತ್ರಿಕೆ ಹಂಚುತ್ತಿದ್ದ ಆ ಪುಟ್ಟ ಬಾಲಕ, ಸರಿಯಾದ ಬಟ್ಟೆ ಇಲ್ಲದೆ, ಚಪ್ಪಲಿ ಇಲ್ಲದೆ ಶಾಲೆಗೆ ಹೋಗುತ್ತಿದ್ದ ಆ ಬಡ ವಿದ್ಯಾರ್ಥಿ ಇಂದು ಅದೇ ಭವ್ಯವಾದ ರಾಷ್ಟ್ರಭವನದಲ್ಲಿ ನಿಂತು ಇಡೀ ದೇಶ ಅತಿ ದೊಡ್ಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಇತಿಹಾಸ ಸೃಷ್ಟಿಸಿದ್ದ.
ಕೇವಲ ಒಂದು ಕನಸು ಮತ್ತು ಅದಕ್ಕಾಗಿ ಸುರಿಸಿದ ಪ್ರಾಮಾಣಿಕ ಬೆವರು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಯಾವ ಎತ್ತರಕ್ಕೆ ಕೊಂಡೊಯ್ಯಬಹುದು ಅನ್ನೋದಕ್ಕೆ ಆ ದೃಶ್ಯವೇ ಸಾಕ್ಷಿಯಾಗಿತ್ತು. ಆದರೆ ಫ್ರೆಂಡ್ಸ್, ಈ ಕಥೆಯ ಅತಿ ದೊಡ್ಡ ವಿಶೇಷತೆ ಇರುವುದೇ ಇಲ್ಲಿ. ಇಷ್ಟೆಲ್ಲ ದೊಡ್ಡ ಪ್ರಶಸ್ತಿಗಳು ಬಂದರೂ ಇಡೀ ಜಗತ್ತೇ ಅವರನ್ನು ಮಿಸೈಲ್ ಮ್ಯಾನ್ ಅಂತ ಕೊಂಡಾಡಿದರು. ಕಲಾಂ ಅವರು ಎಂದಿಗೂ ಅಹಂಕಾರ ಪಡಲಿಲ್ಲ. ಅವರ ವೇಷಭೂಷಣ, ಅವರ ಸರಳತೆ, ಅವರ ಮುಖದಲ್ಲಿದ್ದ ಆ ಮುಗ್ಧ ನಗು ಯಾವುದೂ ಬದಲಾಗಲಿಲ್ಲ. ತಾವು ಎಷ್ಟೇ ಎತ್ತರಕ್ಕೂ ಬೆಳೆದರೂ ಅವರು ಯಾವತ್ತೂ ತಮ್ಮನ್ನು ತಾವು ಒಬ್ಬ ಸಾಮಾನ್ಯ ವಿಜ್ಞಾನಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಶಿಕ್ಷಕ ಎಂದೇ ಭಾವಿಸ್ತಾ ಇದ್ರು. ಯಾರಾದರೂ ಅವರನ್ನು ಭೇಟಿಯಾಗಿ, ಸರ್, ನೀವು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀರಿ, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದ್ರೆ ಅವರು ಅತ್ಯಂತ ವಿನಯದಿಂದ ನಕ್ಕು, ಇದು ನನ್ನೊಬ್ಬನ ಸಾಧನೆ ಅಲ್ಲ, ಇದು ನನ್ನ ಜೊತೆ ಹಗಲಿರುಳು ಕೆಲಸ ಮಾಡಿದ ಸಾವಿರಾರು ಯುವ ವಿಜ್ಞಾನಿಗಳ ಗೆಲುವು, ನನ್ನ ತಂದೆ ತಾಯಿ, ನನ್ನ ಗುರುಗಳು ಮತ್ತು ನನಗೆ ಬೆಂಬಲ ನೀಡಿದ ಪ್ರತಿಯೊಬ್ಬ ಭಾರತೀಯನ ಗೆಲುವು ಎಂದು ಹೇಳ್ತಾಯಿದ್ರು. ಫ್ರೆಂಡ್ಸ್, ಮನುಷ್ಯನಿಗೆ ಸ್ವಲ್ಪ ಹಣ, ಸ್ವಲ್ಪ ಅಧಿಕಾರ ಅಥವಾ ಸಣ್ಣದೊಂದು ಯಶಸ್ಸು ಸಿಕ್ಕ ತಕ್ಷಣ ಅಹಂಕಾರ ನೆತ್ತಿಗೇರುತ್ತದೆ. ನಾನು ಎಲ್ಲರಿಗಿಂತ ದೊಡ್ಡವನು, ನಾನೇ ಶ್ರೇಷ್ಠ ಅನ್ನುವ ಭಾವನೆ ಹುಟ್ಟುತ್ತದೆ. ಆದರೆ ಅಬ್ದುಲ್ ಕಲಾಂ ಅವರ ಜೀವನ ನಮಗೆ ಕಲಿಸುವ ಅತಿ ದೊಡ್ಡ ಪಾಠ ಏನಪ್ಪ ಅಂದರೆ, ನಾವು ಎಷ್ಟೇ ಎತ್ತರಕ್ಕೆ ಬೆರೆದಿದ್ರೂ, ಆಕಾಶವನ್ನು ಮುಟ್ಟಿದರೂ ನಮ್ಮ ಕಾಲುಗಳು ಯಾವಾಗಲೂ ನೆಲದ ಮೇಲೆಯೇ ಇರಬೇಕು. ನಮ್ಮ ವಿನಯ, ನಮ್ಮ ಸರಳತೆ ಮತ್ತು ನಮ್ಮ ಪ್ರಾಮಾಣಿಕತೆಯನ್ನು ನಾವು ಎಂದಿಗೂ ಕಳೆದುಕೊಳ್ಬಾರ್ದು. ಅದೇ ಒಬ್ಬ ಮನುಷ್ಯನ ನಿಜವಾದ ಭಾರತ ರತ್ನ. ಅಧ್ಯಾಯ 16. ಭವಿಷ್ಯದ ಭಾರತದ ಕನಸು ಮತ್ತು ಯುವ ಜನತೆಗೆ ಅಂತಿಮ ಸಂದೇಶ. ಫ್ರೆಂಡ್ಸ್, ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಪ್ರಶಸ್ತಿಗಳು, ಕೀರ್ತಿ, ಸನ್ಮಾನ ಎಲ್ಲವೂ ಸಿಕ್ಕ ನಂತರ ಬಹುತೇಕರು ನಿವೃತ್ತಿ ಹೊಂದಿ ತಮ್ಮ ಪಾಡಿಗೆ ತಾವು ವಿಶ್ರಾಂತಿ ಪಡೆಯಲು ಬಯಸುತ್ತಾರೆ. ಆದರೆ APJ ಅಬ್ದುಲ್ ಕಲಾಂ ಅವರು ಆ ಜಾತಿಗೆ ಸೇರಿದರಾಗಲಿಲ್ಲ. ಅವರಿಗೆ ತಮ್ಮ ಭೂತಕಾಲದ ಸಾಧನೆಗಳಿಗಿಂತ ಭಾರತದ ಭವಿಷ್ಯದ ಬಗ್ಗೆ ಅತಿ ದೊಡ್ಡ ಕನಸು ಇತ್ತು. ಭಾರತವು ಕೇವಲ ಇತರ ದೇಶಗಳ ತಂತ್ರಜ್ಞಾನವನ್ನು ಅವಲಂಬಿಸುವ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಉಳಿಯಬಾರದು. ಅದು ತನ್ನದೇ ಸ್ವಂತ ಶಕ್ತಿಯ ಮೇಲೆ ನಿಲ್ಲುವ ಒಂದು ಬಲಿಷ್ಠ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಆಗಬೇಕು ಅನ್ನೋದೇ ಅವರ ಅತಿ ದೊಡ್ಡ ಗುರಿಯಾಗಿತ್ತು. ಈ ಪುಸ್ತಕದ ಕೊನೆಯ ಭಾಗದಲ್ಲಿ ಕಲಾಂ ಅವರು ಯುವ ಜನತೆಗೆ, ಅಂದರೆ ಮುಂದಿನ ಪೀಳಿಗೆಯಾದ ನಿಮಗೆ ಮತ್ತು ನಮಗೆ, ನಮ್ಮ ಇಡೀ ಯೋಜನಾ ಲಹರಿಯನ್ನೇ ಬದಲಾಯಿಸುವಂತಹ ಒಂದು ಅತ್ಯದ್ಭುತವಾದ ಸಂದೇಶವನ್ನು ನೀಡಿದ್ದಾರೆ. ಅವರ ಪ್ರಕಾರ ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಇರುವುದು ಅಣುಬಾಂಬ್ಗಳಲ್ಲೋ ಅಥವಾ ಕ್ಷಿಪಣಿಗಳಲ್ಲೋ ಅಲ್ಲ, ಬದಲಾಗಿ ಅದು ನಮ್ಮ ಯುವ ಜನತೆಯ ಮೆದುಳಿನಲ್ಲಿ. ಅವರು ತಮ್ಮ ಐತಿಹಾಸಿಕ ಸಾಲುಗಳಲ್ಲಿ ಹೀಗೆ ಹೇಳ್ತಾರೆ, ಕನಸು ಕಾಣಿ, ಕನಸು ಕಾಣಿ, ಕನಸು ಕಾಣಿ. ಕನಸುಗಳು ಆಲೋಚನೆಗಳಾಗಿ ಬದಲಾಗುತ್ತವೆ ಮತ್ತು ಆಲೋಚನೆಗಳು ನಿಮ್ಮ ಕ್ರಿಯೆಯಾಗಿ, ಅಂದರೆ ನಿಮ್ಮ ಸಾಧನೆಯಾಗಿ ಹೊರಹೊಮ್ಮುತ್ತವೆ. ಅವರ ಈ ಮಾತಿನ ಅರ್ಥ ಏನಪ್ಪ ಅಂತಂದರೆ, ಕನಸು ಅಂದರೆ ನಾವು ರಾತ್ರಿಯಲ್ಲಿ ಕಾಣುವ ಕನಸಲ್ಲ, ಬದಲಾಗಿ ನಮ್ಮನ್ನು ನಿದ್ದೆ ಮಾಡದಂತೆ ಕಾಣುವುದೇ, ನಮ್ಮನ್ನು ಎಚ್ಚರ ಇರುವಂತೆ ಮಾಡುವುದೇ ನಿಜವಾದ ಕನಸು. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ಸಾಮಾನ್ಯ ಹುಡುಗನಿಗೆ ಊಟಕ್ಕೂ ಕಷ್ಟ ಇದ್ದ ಪರಿಸ್ಥಿತಿಯಲ್ಲಿ ಸೈಕಲ್ ಮೇಲೆ ರಾಕೆಟ್ ಬಿಡಿಭಾಗಗಳನ್ನು ಹೊತ್ತು ತರುವಷ್ಟು ಸವಾಲುಗಳು ಇದ್ದರೂ ಇಡೀ ಪ್ರಪಂಚವೇ ಬೆರಗಾಗುವಂತಹ ದೊಡ್ಡ ವಿಜ್ಞಾನಿ ಆಗುವ ಕನಸನ್ನು ಕಾಣಲು ಸಾಧ್ಯವಾದರೆ ನಿಮಗೂ ನಿಮ್ಮ ಗುರಿಯನ್ನು ಮುಟ್ಟಲು ಖಂಡಿತ ಸಾಧ್ಯವಿದೆ ಅಂತ ಕಲಾಂ ಅವರು ಭರವಸೆ ನೀಡ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ, ಸತತವಾದ ಸೋಲುಗಳು ಎದುರಾಗಲಿ, ದಯವಿಟ್ಟು ಕುಗ್ಗಬೇಡಿ. ಸಮಸ್ಯೆಗಳನ್ನು ಕಂಡು ಎದರಿ ಓಡಬೇಡಿ. ಬದಲಾಗಿ ನೀವು ಎದುರಿಸಿ ನಿಂತು ಆ ಸಮಸ್ಯೆಗಳೇ ನಿಮ್ಮನ್ನು ಕಂಡು ಎದರಿ ಓಡುವಂತೆ ಮಾಡಿ. ಯಶಸ್ಸಿನ ಕಥೆಗಳನ್ನು ಮಾತ್ರ ಓದಬೇಡಿ, ಅದರಿಂದ ನಿಮಗೆ ಕೇವಲ ಒಂದು ಸಂದೇಶ ಸಿಗುತ್ತದೆ ಅಷ್ಟೇ. ಆದರೆ ಸೋತವರ ಕಥೆಗಳನ್ನು ಓದಿ, ಕಷ್ಟಗಳನ್ನು ಎದುರಿಸಿ ಗೆಲ್ಲುವುದು ಹೇಗೆ ಅನ್ನುವ ಪಾಠ ನಿಮಗೆ ಅಲ್ಲಿ ಸಿಗುತ್ತದೆ ಎನ್ನುವ ಅದ್ಭುತವಾದ ಕಿವಿಮಾತನ್ನು ಅವರು ಯುವಕರಿಗೆ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನೊಳಗೂ ಒಂದು ದೈವಿಕವಾದ ಶಕ್ತಿ ಅಡಗಿರುತ್ತೆ. ಆ ಬೆಂಕಿಯ ಕಿಡಿಯನ್ನು ಗುರುತಿಸಿ ಹೊರತಂದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎನ್ನುವುದು ಕಲಾಂ ಅವರ ಅಚಲವಾದ ನಂಬಿಕೆ ಆಗಿತ್ತು. ಈ ಪುಸ್ತಕಕ್ಕೆ ವಿಂಗ್ಸ್ ಆಫ್ ಫೈರ್ಸ್ ಅಥವಾ ಅಗ್ನಿಯ ರೆಕ್ಕೆಗಳು ಅಂತ ಹೆಸರಿಟ್ಟಿರುವುದರ ಹಿಂದಿನ ರಹಸ್ಯವೂ ಇದೇ ಆಗಿದೆ. ನಿಮ್ಮಲ್ಲಿರುವ ಆಸೆ, ನಿಮ್ಮಲ್ಲಿರುವ ಛಲವೇ ಆ ಅಗ್ನಿ. ಆ ಅಗ್ನಿಗೆ ನಿಮ್ಮ ಕಠಿಣ ಶ್ರಮದ ರೆಕ್ಕೆಗಳನ್ನು ಜೋಡಿಸಿದರೆ ನೀವು ಈ ಪ್ರಪಂಚದಲ್ಲಿ ಮುಟ್ಟಲಾಗದ ಎತ್ತರವೇ ಇಲ್ಲ. ಅವರ ಈ ಆತ್ಮಕಥೆ
ಕೇವಲ ಅವರೊಬ್ಬರ ಕತೆ ಅಲ್ಲ, ಅದು ಕನಸು ಕಾಣುವ ಪ್ರತಿಯೊಬ್ಬ ಭಾರತೀಯನ ಕತೆ. ಸಾಧಿಸುವ ಛಲ ಇದ್ದರೆ ಬಡತನ, ಕಷ್ಟಗಳು, ಅವಮಾನಗಳು ಯಾವುವು ಯಶಸ್ಸಿಗೆ ಅಡ್ಡಿ ಆಗೋದಿಲ್ಲ ಅನ್ನೋದೇ ನಮ್ಮ ಈ ಹೆಮ್ಮೆಯ ಮಿಸೈಲ್ಮನ್ ಡಾಕ್ಟರ್ ಕಲಾಂ ಅವರ ಇಡೀ ಜೀವನವೇ ಒಂದು ಅದ್ಭುತವಾದ ಉದಾಹರಣೆ. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿಯೂ ಅಂತಹ ಒಂದು ಅಗಾಧವಾದ ಸಾಧನೆಯ ಬೆಂಕಿಯನ್ನು ಹೊತ್ತಿಸುತ್ತಾ ಈ ಪುಸ್ತಕ ಮುಕ್ತಾಯವಾಗುತ್ತದೆ. ಫ್ರೆಂಡ್ಸ್, ಇಲ್ಲಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ಅಥವಾ ಅಗ್ನಿಯ ರೆಕ್ಕೆಗಳು ಪುಸ್ತಕದ ಅತ್ಯಂತ ಸಂಪೂರ್ಣ ಸಾರಾಂಶ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ನನ್ನ ಚಾನಲ್ನಲ್ಲಿ ಪ್ರತಿಯೊಬ್ಬ ವೀಕ್ಷಕರಿಗೂ ಈ ಸುದೀರ್ಘವಾದ ಮತ್ತು ವಿವರವಾದ ಕತೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಹೊಸ ಸ್ಫೂರ್ತಿಯನ್ನು ಕೂಡ ನೀಡಿದೆ ಅಂತ ಭಾವಿಸ್ತೇನೆ. ನೀವು ನನಗೆ ನೀಡುತ್ತಿರುವ ಈ ಪ್ರೀತಿಯ ಬೆಂಬಲವೇ ಇಂತಹ ಶ್ರೇಷ್ಠ ಪುಸ್ತಕಗಳನ್ನು ಅತ್ಯಂತ ಆಳವಾಗಿ ನಿಮ್ಮ ಮುಂದಿಡಲು ನನಗೆ ಅತಿ ದೊಡ್ಡ ಪ್ರೇರಣೆ ನೀಡ್ತಿದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.